ಎಲ್ಲರಿಗೂ ನಮಸ್ಕಾರ. ಮೊತ್ತ ಮೊದಲಿಗೆ ನಾನು ಈ ಒಂದು ಅಪೂರ್ವವಾದಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮಿಥಿಕ್ ಸೊಸೈಟಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನಮ್ಮಲ್ಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅನ್ನುವಂಥ ಒಂದು ದಾಸರ ಪದ ಇದೆ. ಹಾಗೆ ಕನ್ನಡದ ಬಗ್ಗೆ ಅತ್ಯಂತ ಪ್ರಮುಖವಾದಂಥ ಕಾರ್ಯವನ್ನು ಮಾಡಿದಂಥ ಹಿರಿಯರು ರಾ ದೇಶಪಾಂಡೆ ಅವರ ದತ್ತಿ ನಿಧಿಯಲ್ಲಿ ಉಪನ್ಯಾಸ ಕೊಡೋದು ಅಂತಂದರೆ ಇದಕ್ಕಿಂತ ದೊಡ್ಡ ಗೌರವ ಬಹುಶಃ ನನಗೆ ಮುಂದೆ ಸಿಗಲಾರದು. ಅದಕ್ಕಾಗಿ ನಾನು ಸಂಬಂಧಪಟ್ಟಂಥ ಎಲ್ರಿಗೂ ನಾನು ಕೃತಜ್ಞನಾಗಿದ್ದೇನೆ. ಇವರ ಬಗ್ಗೆ ನನಗೆ ಗೊತ್ತಾಗಿದ್ದು ಕಳೆದ 5 ವರ್ಷಗಳ ಹಿಂದೆ. ಆ ನಂತರ ನಾನು ಕೆಲಸ ಮಾಡ್ತಾ ಇರೋಂಥ ಶಾಲೆಯಲ್ಲಿ ಅಲ್ಲಿ ನಮಗೆ ಸಾಕಷ್ಟು ಸ್ವಾತಂತ್ರ್ಯ ಇರೋದ್ರಿಂದ ಒಂದು ರಾಜ್ಯೋತ್ಸವವನ್ನು ಇಡೀ ವರ್ಷ ನಾವು ಆಚರಣೆ ಮಾಡ್ತೀವಿ. ಅಲ್ಲಿ ರಾ ದೇಶಪಾಂಡೆ ಅವರ ಕೃತಿಗಳನ್ನು ಇಟ್ಕೊಂಡು ಇಡೀ ವರ್ಷ ನಾವು ಅದನ್ನು ಆಚರಣೆ ಮಾಡಿದ್ವಿ. ಅದು ಮುಂದುವರಿತಾ ಇದೆ. ಈಗ ನಮಗೆ ಒಂದು ಸಣ್ಣ ನೋವಿರೋದು ಅಂತಂದರೆ ಅಷ್ಟು ಹಿರಿಯರನ್ನ ನಾವು ನೆನಪಿಸ್ಕೋತಾನೆ ಇಲ್ವಲ್ಲ. ರಾಜ್ಯೋತ್ಸವ ಅಂತಂದರೆ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಹೊರದೇಶಗಳಲ್ಲೂ ಸಹ ಕಾರ್ಯಕ್ರಮಗಳು ನಡೆಯುತ್ತೆ. ಯಾರೂ ಕೂಡ ಅವರ ಕಾರ್ಯವನ್ನು ನೆನೆಸ್ಕೊಳ್ಳೋದಿಲ್ಲ. ಅದು ಬಹಳ ನೋವಿನ ಸಂಗತಿ. ಈಗಾಗಲೇ ಇಲ್ಲಿ ಅವರ ದೀರ್ಘವಾದಂಥ ಪರಿಚಯ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಅಂತಂದರೆ ಅವರು ಕೃಷ್ಣ ಕೊಲ್ಹಾರ ಕುಲಕರ್ಣಿಗಳು ಹೇಳಿದಾಗೆ ಕನ್ನಡ ಕಾರಣ ಪುರುಷ ರಾ ದೇಶಪಾಂಡೆ ಅವರು. ಬಹುಶಃ ಇದಕ್ಕಿಂತ ಚೆನ್ನಾಗಿ ಅದನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅದು ನನಗೆ ಸಿಕ್ಕಂತಹ ಅಯಾಚಿತವಾಗಿ ಸಿಕ್ಕಂಥ ಬಹುದೊಡ್ಡ ಗೌರವ ಅಂತ ನಾನು ಅಂದ್ಕೊಂಡು ಮುಂದುವರಿಸ್ತಾ ಇದ್ದೀನಿ. ಇದು ಅವರ 2 ಕೃತಿಗಳು. ಹೀಗಾಗಿ ಡಾಕ್ಟರ್ ಕೃಷ್ಣ ಕೊಲ್ಹಾರ ಕುಲಕರ್ಣಿಯವ್ರನ್ನೂ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಬಹುಶಃ ಮರೆತೇ ಹೋಗಿದ್ದಂಥ ಮಹಾನುಭಾವರನ್ನು ಹುಡುಕಿ, ಅವರ ಸಾಹಿತ್ಯವನ್ನು ಹುಡುಕಿ ಅವನ್ನೆಲ್ಲ ಮಾಡಿ ಈ ಪ್ರಮಾಣದಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದು ಸ್ತುತ್ಯಾದಿವಾದಂಥ ಕೆಲಸ. ನಾವು ರಾ ದೇಶಪಾಂಡೆ ಅವರಿಗೆ ಹೆಚ್ಚು ಕೃತಜ್ಞರಾಗಿರಬೇಕು. ಹಾಗೆಯೇ ಡಾಕ್ಟರ್ ಕೃಷ್ಣ ಕೊಲ್ಹಾರ ಕುಲಕರ್ಣಿಯವರಿಗೂ ನಾವು ಕೃತಜ್ಞರಾಗಿರಬೇಕು. ಹಾಗೆಯೇ ಕನ್ನಡ ಪುಸ್ತಕ ಪ್ರಾಧಿಕಾರ ಇಂಥ ಪುಸ್ತಕವನ್ನು ಹೊರತಂದಿದ್ದು ಕೂಡ ಒಂದು ಅಮೋಘವಾದಂಥ ಕೆಲಸ. ಇಂಥ ಕೆಲಸನೇ ಕನ್ನಡ ಪುಸ್ತಕ ಪ್ರಾಧಿಕಾರ ಮಾಡಬೇಕಾಗಿರುವಂಥದ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗಾಗಲೇ ಸಾಕಷ್ಟು ಪರಿಚಯವನ್ನು ಸ್ವಾಗತಕಾರರು ಮಾಡಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಸಿರಿಗನ್ನಡಂ ಗೆಲ್ಗೆ ಅನ್ನುವಂಥದ್ದನ್ನು ಅವರು ಕೊಟ್ಟಂಥವ್ರು. BM ಶ್ರೀ ಇವರು ಎಷ್ಟು ಹಿರಿಯರು ಅನ್ನೋದಕ್ಕೋಸ್ಕರ ಮಾತ್ರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. BM ಶ್ರೀ ಅವ್ರಿಗೆ ಹೇಳ್ತಾ ಇದ್ರಂತೆ, ಏನಪ್ಪ ಕನ್ನಡ ಅಂತ್ಯ ಎಲ್ಲ ಇಂಗ್ಲೀಷಲ್ಲಿ ಕಾಗದ ಬರೀತಿಯಲ್ಲೋ ಅಂತಂದ್ಬಿಟ್ಟು. ಇಲ್ಲಿ ಅಲ್ಲಿ ಏಕವಚನ ಪ್ರಯೋಗ ಇರೋದು ಯಾತಕ್ಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಅವರು ಎಷ್ಟು ಹಿರಿಯರಾಗಿದ್ದರು ಅನ್ನೋ ಒಂದು ಕಾರಣಕ್ಕೋಸ್ಕರ. ಅದೇ ರೀತಿ ಸರ್ MV ಅವರು ಪೂನಾದಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಹಾಸ್ಟೆಲಲ್ಲಿದ್ದರು. ಆ ಹಾಸ್ಟೆಲ್ಲಿನ ಒಂದು ನಿರ್ವಹಣೆ ರಾ ದೇಶಪಾಂಡೆ ಅವ್ರದ್ದಾಗಿತ್ತು. ವಿಶ್ವೇಶ್ವರಯ್ಯನವರು ಹುಷಾರಿಲ್ಲದೆ ಮಲಗಿದ್ದಾಗ ಅವರು ಸಹಾಯ ಮಾಡಿದ್ದಾರೆ, ಬೇರೆ ರೀತಿಯಾದಂಥ ಸಹಾಯ ಮಾಡಿದ್ದಾರೆ. ಇದು ಬಹಳ ಏನಂದರೆ ಅವರ ಹಿರಿಮೆಯನ್ನು ತೋರಿಸುವಂಥದ್ದು. ಆಮೇಲೆ ಈಗಾಗಲೇ ಇನ್ನು ಹೆಚ್ಚಿನ ಮಾಹಿತಿನ ಈಗಾಗಲೇ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ. ಈಗ ಮೂಲ ನನ್ನ ಉಪನ್ಯಾಸಕ್ಕೆ ಬರ್ತೇನೆ. ಪಕ್ಷಿಗಳ ಬಗ್ಗೆ ಬಂದರೆ ಹೇಳೋದಕ್ಕೆ ಸಾಕಷ್ಟಿದೆ. ಬರೀ ವಿಶೇಷತೆ ಅಂತಂದ್ರೆ ನಾವು ದಿನಗಟ್ಟಲೆ ಮಾತಾಡ್ಬೋದು. ಆದರೆ ಬಹಳ ಮುಖ್ಯವಾದಂಥ ಕೆಲವು ವಿಚಾರಗಳನ್ನು ನಾವು ಇವತ್ತು ಹಂಚ್ಕೊಳ್ಳೋಣ. ಜೊತೆಗೆ ಅವು ಯಾಕೆ ಬೇಕು. ಇವಾಗ ಸಾಮಾನ್ಯಕ್ಕೆ ಈ ಪಕ್ಷಿ ಪ್ರಾಣಿಗಳು ಅಂತಂತಂದರೆ ನಾವು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಲ್ಲ, ಅದ್ರ ಬಗ್ಗೆ ಉಪನ್ಯಾಸಗಳಿಗೆ ಜನ ಸೇರಲ್ಲ, ಹೀಗೆಲ್ಲ ಇದೆ. ಇದೆಲ್ಲ ಕಾರಣ ಏನಂತಂದರೆ ನಾವು ಚಿಕ್ಕಂದಿನಿಂದಲೂ ನಮ್ಮ ಪಠ್ಯಪುಸ್ತಕಗಳಲ್ಲಿ ಅದಕ್ಕೆ ಸಿಗಬೇಕಾದಂಥ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನಂತಂದರೆ ಈ ಒಂದು ವಿಜ್ಞಾನ ಏನಿದೆ, ವನ್ಯಜೀವಿ ಸಂರಕ್ಷಣೆ ಅನ್ನೋದೇ ಅದೇ ನಮಗೆ ಹೊಸದು. ಸುಮಾರು ಒಂದು 75-80 ವರ್ಷ ಅದಕ್ಕೆ ಆಗಿರ್ಬೋದು. ಸೊ ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಅದರ ಪ್ರಚಾರ ಸಿಕ್ಕಿಲ್ಲ. ಪರಿಸರ ಅಂತ ಕೂಡಲೇ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ನಾವೇನೋ ಒಂದು ಉಪಕಾರ ಸಮಾಜಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಅಲ್ಲಿದೆ. ಸೊ ಅದು ಅದಕ್ಕೆ ಕಾರಣ. ಇಲ್ಲಿ ಮುಖ್ಯವಾಗಿ ನಾವು ಪಕ್ಷಿ ಅಂದರೆ ಏನು ಅಂತಂತಂದರೆ ಗರಿಗಳೆಲ್ಲ ದ್ವಿಪಾದಿ ಅಂತ ಹೇಳಿಬಿಟ್ರೆ ಅಲ್ಲಿ ವೈಜ್ಞಾನಿಕವಾಗಿ ಎಲ್ಲದೂ ಬರುತ್ತೆ. ಬೇರೆ ಯಾವ ಪ್ರಾಣಿಗಳಿಗೂ ಗರಿಗಳು ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಅದು ಬರುತ್ತೆ. ಇನ್ನಿವನ್ನು ಯಾಕಪ್ಪ ಕಾಪಾಡಬೇಕು ಅಂತ, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾತಿಕವನ್ನು ಕಾಪಾಡಬೇಕು ಅನ್ನೋವಂಥದ್ದು ಸಾಕಷ್ಟು ಬೇರೆ ಬೇರೆ ಕಾರಣಗಳನ್ನು ನಾವು ಕೊಡ್ಬೋದು. ಆದರೆ ನಾವು ಮಾನವರಾಗಿ ನಾವು ಕೊಡಬೇಕಾಗಿರೋ ಮೊಟ್ಟ ಮೊದಲ ಕಾರಣ ಅಂತಂದರೆ ಈ ಭೂಮಿ ಅವುಗಳಿಗೂ ಸೇರಿರೋದು ಅನ್ನೋದು. ಈ ಒಂದು ನೈತಿಕ ಪ್ರಜ್ಞೆ ಸದಾ ನಮ್ಮಲ್ಲಿ ಇರಬೇಕು. ನಾನೊಬ್ಬ ಬದುಕ್ತೀನಿ ಅನ್ನೋದಲ್ಲ, ಅದು ಮಾನವೀಯತೆ ಅಲ್ಲ.
ಇಡೀ ಒಂದು ಸಣ್ಣ ಕೀಟದಿಂದ ಹಿಡಿದು ವೈರಸ್ಸು ಬ್ಯಾಕ್ಟೀರಿಯಾವರೆಗೂ ಈ ಜಗತ್ತು ಆಶ್ರಯ ಕೊಟ್ಟಿದೆ. ಆಮೇಲೆ ನಾವೆಲ್ಲ ಒಂದೇನೇ, ನಾವೆಲ್ಲ ಒಂದೇನೇ. ಕೊನೆ ಭಾಗದಲ್ಲಿ ನಾನು ಮತ್ತೆ ಇದಕ್ಕೆ ಬರ್ತೇನೆ. ಹಾಗಾಗಿ ಅವುಗಳು ಇಲ್ದಿರ ನಾವು ಇರೋಕ್ಕಾಗಲ್ಲ, ನಾವು ಇಲ್ದಿರ ಬಹುಶಃ ಅವು ಚೆನ್ನಾಗೇ ಇರ್ತವೆ. ಇದು ವಿಶೇಷವಾದಂಥ ವಿಷಯ. ಸೊ ಹಾಗಾಗಿ ಮೊದಲು ನೈತಿಕ ಪ್ರಜ್ಞೆ ನಮ್ಮನ್ನು ಕಾಡಬೇಕು. ಆ ನೈತಿಕ ಪ್ರಜ್ಞೆನೇ ನಾವು ಅವುಗಳ ಸಂರಕ್ಷಣೆಗೆ ಕಾರಣ ಆಗಬೇಕು. ಇನ್ನು ಯಾವುದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಜೀವ ವಿಕಾಸದಲ್ಲಿ ಓದ್ಕೊಂಬಂದಾಗೆ ಎಷ್ಟೋ ಪ್ರಾಣಿಗಳು ಬರುತ್ತೆ ಹೋಗುತ್ತೆ, ಹಾಗಾಗಿ ಅವನ್ನೆಲ್ಲ ನಾವು ಸಂರಕ್ಷಣೆ ಮಾಡ್ತಾ ಕೂತ್ಕೋಬೇಕಾ ಅಂತಂದರೆ ಇಲ್ಲ. ಯಾವ ಪ್ರಾಣಿಗಳು ಮನುಷ್ಯನ ಚಟುವಟಿಕೆಗಳಿಂದ ತೊಂದರೆಗೀಡಾಗಿವೆಯೋ ಅವನ್ನ ವೈಜ್ಞಾನಿಕ ಮಾರ್ಗಗಳಿಂದ ಸಂರಕ್ಷಣೆ ಮಾಡಬೇಕು ಅಷ್ಟೇ, ಬೇರೆದನ್ನಲ್ಲ. ಯಾವುದೋ ಒಂದು ಈಗ ನಾವು ಏನೋ ನಂಬ್ಕೊಂಡಿದ್ದೀವಿ ನಮ್ಮ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ನಲ್ಲಿ, ಆ ಒಂದು ಜಾಲದಲ್ಲಿ ಅನೇಕ ಜೀವಿಗಳು ಹುಟ್ಟುತ್ತವೆ, ಅನೇಕ ಜೀವಿಗಳು ನಿರ್ನಾಮವಾಗಿ ಹೋಗ್ತವೆ. ಅದು ಏನೂ ಮಾಡೋಕ್ಕಾಗಲ್ಲ. ಅದು ಏನೋ ಅದಕ್ಕೆ ಪರಿಸರ ಇದ್ದರೆ ಅದು ಉಳಿಯುತ್ತೆ, ಇಲ್ದಲ್ಲೇ ಇದ್ದರೆ ಇಲ್ಲ ಅದು. ಸೊ ಅವನ್ನೆಲ್ಲ ನಾವು ಇಟ್ಕೊಂಡು ಅವನ್ನೆಲ್ಲ ಸಂರಕ್ಷಣೆ ಮಾಡ್ತೀವಿ ಅಂತ ಹೋಗೋದು ಅದು ಅಷ್ಟು ಸೂಕ್ತ ಅಲ್ಲ. ಆದರೆ ಯಾವುದು ಮನುಷ್ಯನ ಕಾರಣಗಳಿಂದ ನಾಶ ಆಗ್ತಾ ಇದೆಯೋ, ಇವಾಗ ಉದಾಹರಣೆಗೆ ಡೋಡೋ ಹೋಯಿತು, ಅದು ಮಾನವ ನಿರ್ಮಿತ ಕಾರಣಗಳಿಂದ ಹೋಗಿದ್ದು. ಈಗ ನಾವು ಅನೇಕ ಪ್ರಾಣಿಗಳನ್ನ ಅಳಿವಿನಂಚಿನಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಆ ಎಲ್ಲದಕ್ಕೂ ಕಾರಣ ಮಾನವನ ಚಟುವಟಿಕೆಗಳು, ಆಂಥ್ರೋಪೋಸೆಂಟ್ರಿಕ್ ರೀಸನ್ಸ್. ಸೊ ಅಂತಹ ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಪಕ್ಷಿಗಳು ಅವಲ್ಲಿ ಬರುತ್ತೆ. ಪಕ್ಷಿಗಳು ಇಲ್ದಿರ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಅವುಗಳಿಂದ ಪರಾಗಸ್ಪರ್ಶ ಆಗುತ್ತೆ. ಪರಾಗಸ್ಪರ್ಶ ಆಗೋದ್ರಿಂದ ನಮ್ಮ ಫಸಲು ಬರೋದೇ ಅದರಿಂದ ಅದು. ಸೊ ಅದು ಬಹಳ ಮುಖ್ಯವಾದ್ದು. ಇನ್ನೊಂದು ಕಾಡಿನ ಬೆಳವಣಿಗೆ. ಇದು ನಮ್ಮ ಗಿರಿಜನರು ಆಮೇಲೆ ಆದಿವಾಸಿಗಳು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಕಾಡು ಬೆಳೆಯೋದು ಪಕ್ಷಿಗಳಿಂದ ಅಂತ. ಅವು ಹಣ್ಣನ್ನು ತಿಂದು ಬೀಜನ ಬೇರೆ ಕಡೆ ವಿಸರ್ಜನೆ ಮಾಡೋದ್ರಿಂದ ಕಾಡುಗಳು ಬೆಳೆಯುತ್ತೆ. ಈ ಕಾಡು ಬೆಳೆಯೋದು ಅದಕ್ಕೆ ಕೆಲವು ಹಕ್ಕಿಗಳನ್ನಂತ ಕಾಡಿನ ರೈತ ಅಂತಲೇ ಕರೀತಾರೆ. ಸೊ ಕಾಡಿದ್ದರೆ ನಾವು ನಾಡು ಅನ್ನೋವಂಥ ನಾವು ಹೇಳಿಕೆ ಘೋಷಣೆಗಳು ನಾವೆಲ್ಲ ಕಡೆ ನೋಡ್ತೀವಿ. ಆದರೆ ಅದ್ರ ಹಿಂದೆ ಇರೋ ಸತ್ಯ ಪಕ್ಷಿಗಳು ಅಂತ ನಾವು ಯೋಚನೆ ಮಾಡೋಲ್ಲ. ಹಾಗಾಗಿ ಇದು ಒಂದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಅವು ಕೀಟಗಳನ್ನು ನಿಯಂತ್ರಣ ಮಾಡುತ್ತೆ. ಇದು ಇನ್ನೊಂದು ದೊಡ್ಡ ಸಹಾಯ. ಒಂದು ಪರಿಸರದ ಒಂದು ಕೊಂಡಿಯಲ್ಲಿ ಕೀಟಗಳ ನಿಯಂತ್ರಣ ಬಹಳ ಮುಖ್ಯವಾದಂಥದ್ದು. ಅದನ್ನು ನಮ್ಮ ಹಕ್ಕಿಗಳು ಮಾಡುತ್ತೆ. ಒಂದು ವಿಶೇಷತೆ ಅಂದರೆ ಸಲೀಮಲಿಯವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಈ ಮಾವಿನ ಮರಗಳಿಗೆ ಬರುವಂಥ ಕೀಟಗಳನ್ನೇ ತಿನ್ನೋದಕ್ಕೆ ಕೆಲವು ಹಕ್ಕಿಗಳಿವೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಸ್ಪಾಟೆಡ್ ಫಾಂಟೇಲ್ ಫ್ಲೈ ಕ್ಯಾಚರ್ಸ್ ಇರುತ್ತಲ್ಲ ಅಂಥದ್ದು ಅಂತ. ಅಂದರೆ ನಾವು ವಿಷ ಹಾಕಿ ಎಲ್ಲದನ್ನು ಕೊಂದುಬಿಟ್ರೆ ಆವಾಗ ಏನು ಮಾಡ್ದಂಗೆ ಆಗಲ್ಲ. ನಾವು ಅದು ವಿಷ ಹಾಕದೇ ಇದ್ದರೆ, ಪೆಸ್ಟಿಸೈಡ್ಸ್ ಹಾಕದಲ್ಲೇ ಇದ್ದರೆ ಪರಿಸರದಲ್ಲಿ ತಾನಾಗಿ ಕಂಟ್ರೋಲ್ ಆಗುವಂಥ ವ್ಯವಸ್ಥೆ ಇದೆ. ಒಂದು ಸ್ವಲ್ಪ ಹೋಗುತ್ತೆ, ಅದು ಪ್ರಿಡೇಟರ್ಸಿಂದ ಒಂದಷ್ಟು ಹೋಗುತ್ತೆ, ಕೆಲವು ಹಕ್ಕಿಗಳಿಂದ ಕೆಲವು ಕೀಟಗಳಿಂದ ಒಂದಷ್ಟು ಫಸಲು ಹೋಗುತ್ತೆ. ಆದರೆ ಅದರಿಂದ ಉಳಿಯೋ ಅಂಥದ್ದು, ಅದರಿಂದ ಪ್ರಯೋಜನ ಆಗುವಂಥದ್ದು ಬಹಳ ದೊಡ್ಡದು. ಅದು ನಾವು ಅದನ್ನು ಹಾಕದಲ್ಲೇ ಇದ್ದರೆ ಆ ಪೆಸ್ಟಿಸೈಡ್ಸ್ ಕೊನೆಗೆ ಎಲ್ಲಿಗಪ್ಪ ಹೋಗುತ್ತೆ ಅಂದರೆ ನಮ್ಮ ಹೊಟ್ಟೆಗೆ ಬರುತ್ತೆ. ಇದು ನಿರ್ವಿವಾದವಾದಂಥದ್ದು. ಸೊ ಹಾಗಾಗಿ ನಾವು ಅದನ್ನು ಆ ದೃಷ್ಟಿಯಿಂದನೂ ನಾವು ನೋಡಬೇಕು. ಕೊನೆಯದಾಗಿ ಪರಿಸರ ವ್ಯವಸ್ಥೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂದರೆ ನಾವು ಪಕ್ಷಿಗಳ ಕಡೆ ನೋಡಬೇಕಾಗುತ್ತೆ. ಪಕ್ಷಿಗಳು ಇಂಥ ಕಡೆ ಇಂಥ ಪಕ್ಷಿ ಇಂಥ ಕಡೆ ಇದೆ ಅಂತ ಆದರೆ ಅಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಆಗುತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದಂಥದ್ದು. ಈಗ ನಾನು ವಿಸ್ಮಯಗಳು ಅಂತ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ಆ ಪಕ್ಷಿಗಳ ಬಗ್ಗೆ ಸಾವಿರ ವಿಷಯಗಳಲ್ಲಿ ನಾವು ಮಾತಾಡ್ಬೋದು. ಆದರೆ ಅದು ನಮಗೇನು ವಿಸ್ಮಯಕಾರಿಯಾಗಿ ಕಾಣಿಸುತ್ತೆ ಅಂಥದ್ದನ್ನು ನಾವಿಲ್ಲಿ ತಗೊಂಡು ಆ ಕುರಿತಾಗಿ ಮಾತಾಡೋಣ ಅಂತ ನಾನು ತಗೊಂಡೆ. ಈ ಎಲ್ಲವೂ ಕೂಡ ತಾಯ್ತನ, ಆಹಾರ ಗಳಿಸುವಂಥದ್ದು, ಆಮೇಲೆ ಬದುಕಿ ಉಳಿಬೇಕು. ಈ ಪರಿಸರದ ಒಂದು ವ್ಯವಸ್ಥೆಯಲ್ಲಿ ಬದುಕಿ ಉಳಿಯೋದು ಬಹಳ ಮುಖ್ಯವಾದಂಥದ್ದು. ಈ ಪ್ರಿಡೇಟರ್ ರಿಲೇಷನ್ಶಿಪ್ ಅಂತಾರಲ್ಲ, ಈ ಪ್ರಿಡೇಟರ್ ರಿಲೇಷನ್ಶಿಪ್ಪು ಬಹಳ ಮುಖ್ಯವಾದಂಥದ್ದು. ಅಲ್ಲಿ ಕಾಣುವಂಥ ಕೆಲವು ವಿಸ್ಮಯಗಳನ್ನು ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಇದು ನೀಲಕಂಠ ಅಂತಂದ್ಬಿಟ್ಟು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ. ಕರ್ನಾಟಕ ಮಾತ್ರ ಅಲ್ಲ, ಒರಿಸ್ಸಾ ಮತ್ತು ತೆಲಂಗಾಣ ಆ ರಾಜ್ಯಗಳದ್ದು ರಾಜ್ಯ ಪಕ್ಷಿ. ನೋಡಿ ಅದು ಎಷ್ಟು. ಇದನ್ನು ಯಾಕೆ ಹಾಕಿದೆ ಅಂತಂದರೆ ಇದು ಎಷ್ಟು ಕೀಟಗಳನ್ನು ತಿನ್ನುತ್ತೆ ಅಂತಂತಂದರೆ ಅದು ಒಂಥರ ವಿಸ್ಮಯ ಆಗುತ್ತೆ. ಇದು ಸಾಧ್ಯನಾ, ಇಷ್ಟು ಕೀಟಗಳ ನಿಯಂತ್ರಣ ಈ ಹಕ್ಕಿಗಳಿಂದ ಸಾಧ್ಯನಾ ಅಂತ ಅನ್ನಿಸ್ಬಿಡುತ್ತೆ. ನಾವು ಅದು ಸಲೀಮಲಿಯವರು ಬರೆದಿರೋದನ್ನು ಓದ್ತಾ ಹೋದರೆ ಅವ್ರು ಲಿಸ್ಟ್ ಮಾಡ್ತಾರೆ. ಇದನ್ನ ಹ್ಯಾಕೆ ಕಂಡ್ಕೋತಾರೆ ಅಂತಂದರೆ ಆ ಹಕ್ಕಿನ ಹಿಡಿದು ಕೊಂದು ಅದರ ಹೊಟ್ಟೆನಲ್ಲಿರುವಂತಹ ದ್ರವ್ಯನ ತೆಗೆದು ಪರೀಕ್ಷೆ ಮಾಡ್ತಾರೆ, ಏನೇನು ತಿಂದಿದೆ ಅದು ಅಂತಂದ್ಬಿಟ್ಟು ಅಂತ. ಸೊ ಅದರಲ್ಲಿ ಸಿಕ್ಕಂಥ ಏನು ಅವಶೇಷಗಳಿರುತ್ತೆ ಅದನ್ನು ನೋಡಿ ಆಶ್ಚರ್ಯ ಆಗೋಗುತ್ತೆ. ಅದು ಇವತ್ತಿನ ದಿವಸ ನಾವೇನು ಮಾಡ್ತಾಯಿದ್ದೀವಿ, ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿದ್ದಂಥ ಎಲ್ಲ ಮರಗಳು ಹೊರಟೋಯ್ತು. ಹಾಗಾಗಿ ಈ ಹಕ್ಕಿಗಳಿಗೆ ಸಾಕಷ್ಟು ತೊಂದರೆ ಆಯಿತು.
ಈಗ ಎಲ್ಲ ಒಂದು ಕಡೆ 1000 ಮರಗಳನ್ನು ಕಡಿಬೇಕು, ಅದಕ್ಕೆ ಸಾರ್ವಜನಿಕರ ಅಭಿಪ್ರಾಯ ಕೊಡಿ ಅಂತ ಕಾನೂನಿನ ಏನೊಂದು ಅವಶ್ಯಕತೆ ಇದೆ ಅದನ್ನು ಪೇಪರ್ನಲ್ಲಿ ಹಾಕಿದ್ದಾರೆ. 28ನೇ ತಾರೀಕುವರೆಗೂ ಅವಕಾಶ ಇದೆ ಅದಕ್ಕೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಅದೇನೇ, 1000 ಮರಗಳನ್ನು ಒಂದು ಜಾಗದಿಂದ ತೆಗೆದರೆ ಅವು ಪಕ್ಷಿಗಳ ಮೇಲೆ ಏನು ಪರಿಣಾಮ ಆಗುತ್ತೆ, ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರಿದ್ದು? ಬರೀ ಕೇವಲ ಜನಗಳ ಅಭಿಪ್ರಾಯ ಕೊಟ್ಬಿಟ್ರೆ ಸಾಕ? ಎಲ್ಲ ಜನಗಳಿಗೂ ಅದ್ರ ಮೇಲೆ ಅಭಿಪ್ರಾಯ ಕೊಡುವಷ್ಟು ನಾಲೆಜ್ ಇರಬೇಕಾ? ಅರಣ್ಯ ಇಲಾಖೆ ಈ ನಿಟ್ಟಲ್ಲಿ ಏನು ಕೆಲಸ ಮಾಡಿದೆ? ಅವ್ರದ್ದೇನಾದರೂ ಅವರ ರಿಸರ್ಚ್ ವಿಂಗ್ ಇದ್ರ ಬಗ್ಗೆ ಏನಾದರೂ ಕೆಲಸ ಮಾಡಿ ಇದು ಬೇಕು ಬೇಡ ಅನ್ನೋ ತೀರ್ಮಾನ ಮಾಡುತ್ತಾ? ಇದನ್ನೆಲ್ಲ ನಾವು ತುಂಬ ದೀರ್ಘವಾಗಿ ಯೋಚನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಅದು ಒಂದು ವಿಸ್ಮಯನೇ. ಹಾಗಾಗಿ ಇದನ್ನು ಹಗ್ಗದ ಜೊತೆಗೆ ರಾಜ್ಯ ಪಕ್ಷಿ ಅನ್ನೋ ಒಂದು ಕಾರಣದಿಂದ ಇದು ಮುಂದೆ ಮತ್ತೆ ನೋಡೋಣ. ಈಗ ಇದು ನಾನು ಬರೀ ಕರ್ನಾಟಕ ಅಥವಾ ಬೆಂಗಳೂರು ಅಂತ ತಗೊಂಡಿಲ್ಲ, ಇದು ಇಡೀ ಜಗತ್ತಿನ ಪಕ್ಷಿಗಳಲ್ಲಿ ಕೆಲವುದನ್ನು ಆರಿಸ್ಕೊಂಡು ನಾನು ಮಾಡಿದ್ದೀನಿ. ಇಲ್ಲಿ ಅದು ನೋಡಿದ್ರೆ ನಾವು ಕರ್ನಾಟಕದ ಹಕ್ಕಿಗಳು ಅಂತ ಹೇಳೋದೇ ಅವೈಜ್ಞಾನಿಕವಾದ, ಯಾಕಂದರೆ ನಾವು ಮಾಡ್ಕೊಂಡಿರೋದು ಪೊಲಿಟಿಕಲ್ ಡಿವಿಷನ್ಸ್ ಅದು. ಸೊ ಭಾರತನೇ ತೊಗೊಂಡ್ರೆ ದಕ್ಷಿಣ ಭಾರತದಲ್ಲಿ ಸಮುದ್ರ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಇರೋದರಿಂದ, ಉತ್ತರ ಭಾರತದಲ್ಲಿ ಹಿಮಾಲಯ ಇರೋದರಿಂದ, ಮರುಭೂಮಿ ಇರೋದರಿಂದ ಎರಡೂ ಕಡೆ ಕಂಡುಬರುವಂಥ ಪಕ್ಷಿ ಪ್ರಾಣಿಗಳಲ್ಲಿ ವೈವಿಧ್ಯತೆ ಕಾಣಿಸುತ್ತೆ ಅಷ್ಟೇ. ಸೊ ಹಾಗಾಗಿ ಕನ್ನಡ ನಾಡಿನ ಹಕ್ಕಿಗಳು, ತಮಿಳುನಾಡಿನ ಹಕ್ಕಿಗಳು ಅನ್ನೋದನ್ನು ನಮ್ಮ ಯಾವುದೋ ಒಂದು ಕಾರ್ಯಕ್ಕೋಸ್ಕರ ನಾವು ವಿಂಗಡಣೆ ಮಾಡ್ಕೋಬೋದೇ ಹೊರತಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾದಂಥ ಆಧಾರಗಳು ಸಿಕ್ಕೋದಿಲ್ಲ. ಈ ಪೆಂಗ್ವಿನ್ ಅಥವಾ ಕಿಂಗ್ ಪೆಂಗ್ವಿನ್ ಏನಿದೆ, ಇದನ್ನು ಯಾಕೆ ಹಾಕಿದೆ ಅಂದರೆ ನೋಡಿ, ಇಲ್ಲಿ ಎಲ್ಲ ಜೀವಿಗಳದ್ದು ಬಹಳ ಮುಖ್ಯವಾದಂಥ ಒಂದು ಇನ್ಸ್ಟಿಂಕ್ಟ್ ಅಂತಂದರೆ ತನ್ನ ಸಂತತಿನ ಬೆಳೆಸಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಯಾವ ಶ್ರಮ ಮಾಡೋಕ್ಕಾದರೂ ಅದು ಸಿದ್ಧ ಇರುತ್ತೆ. ಇದು ಮೊಟ್ಟೆಗೆ ಕಾವು ಕೊಡುವಾಗ 30 ದಿವಸದಿಂದ ಹಿಡಿದು 4 ತಿಂಗಳವರೆಗೂ ಉಪವಾಸ ಇರುತ್ತೆ. ಇದು ಬಹಳ ವಿಸ್ಮಯಕಾರಿ ಅಂಶ. ಅದೊಂದು ಸ್ವಲ್ಪ ದಿವಸ ಇದ್ಮೇಲೆ ಗಂಡು ಪಕ್ಷಿ ಬರುತ್ತೆ, ಹೆಣ್ಣು ಪಕ್ಷಿ ಹೋಗಿ ಅದು ಊಟ ಮಾಡಿಕೊಂಡು ಅದೆಲ್ಲ ಫ್ಯಾಟ್ ಹಾಕ್ಕೊಳ್ಳುತ್ತೆ. ಅದಾದಮೇಲೆ ಇಟ್ ಟರ್ನ್ಸ್ ದ ಚೇಂಜ್, ಶಿಫ್ಟ್ ಚೇಂಜ್ ಆಗುತ್ತಲ್ಲ ನಮ್ಮ ಕಾರ್ಖಾನೆಗಳಲ್ಲಿ, ಹಾಗೆ ಶಿಫ್ಟ್ ಚೇಂಜ್ ಆಗಿ ಗಂಡು ಬಂದು ಕೂತ್ಕೊಳ್ಳುತ್ತೆ. 4 ತಿಂಗಳು ಉಪವಾಸ ಮಾಡಿರುವಂಥ ಒಂದು ದಾಖಲೆ ಕೂಡ ನಮ್ಮಲ್ಲಿ ಇದೆ. ಎಷ್ಟೋ ಸತಿ ಉಪವಾಸ ಮಾಡಿ ಸತ್ತೋಗಿರೋದು ಇದೆ. ಸೊ ಇದು ಒಂದು ತಾಯ್ತನದ ಹಿರಿಮೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇದು ಪ್ರಾಣಿ ಪಕ್ಷಿಗಳಲ್ಲೂ ಬೇಕಾದಷ್ಟಿದೆ. ಅಲ್ಲಿ ತೋರಿಸಿರುವಂಥ ಚಿತ್ರದಲ್ಲಿ ಆ ನೀಲಿ ಕಲರ್ ಇರುವಂಥದ್ದು ಮಧ್ಯಭಾಗದಲ್ಲಿರುವಂಥದ್ದು ಅವುಗಳ ಆವಾಸ. ಅದೇನು ಹಸಿರು ಬಣ್ಣದಲ್ಲಿದೆ ಅದು ಅವರ ಹಕ್ಕಿಗಳ ಬ್ರೀಡಿಂಗ್ ಅಂದರೆ ಸಂತಾನೋತ್ಪತ್ತಿ ಕ್ಷೇತ್ರ. ಇದು ಒಂದು ವಾಕ್ಯ ನಮ್ಮಲ್ಲಿ ಹೇಳ್ತಾ ಇದ್ದ ಹಳ್ಳಿಗಳಲ್ಲಿ, ಹೆತ್ತ ಮನೆಗೆ 10 ಜನ ಸಾಲದು ಅಂತಂದ್ಬಿಟ್ಟು. ಒಂದು ಮನೆಯಲ್ಲಿ ಒಂದು ಪ್ರಸವ ಆದರೆ ಎಷ್ಟು ಕೆಲಸಗಳಿರುತ್ತೆ ಅಂತಂದರೆ 10 ಜನ ಇದ್ದರೂ ಸಾಲದು ಅಂತಂದ್ಬಿಟ್ಟು. ಈ ಕಳ್ಳಿಪೀರ ಅಥವಾ ಬಿ ಈಟರ್ ಏನಿದೆ, ಈ ಬಿ ಈಟರ್ದು ಒಂದು ವಿಶೇಷವಾದಂತಹ ಒಂದು ನಡವಳಿಕೆ ಇದೆ. ಅದೇನೆಂದರೆ ಇಂಗ್ಲೀಷಲ್ಲಿ ಅದನ್ನು ನಾವು ಆಲ್ಟ್ರೂಯಿಸಮ್ ಅಂತ ಕರಿತೀವಿ, ಪರೋಪಕಾರ ಅಂತ. ಈ ಪರೋಪಕಾರ ಇಂಥವನ್ನು ನಾವು ಪ್ರಾಣಿಗಳಿಗೆ ಅನ್ವಯಿಸ್ಬೋದೇ ಅಂತಂದರೆ ಒಂದು ಹಂತದವರೆಗೆ ಅನ್ವಯಿಸ್ಬೋದು. ಇದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತಾ ಇದೆ ಅಂತ ಯೋಚನೆ ಮಾಡಬಾರ್ದು. ಬಟ್ ಅದಕ್ಕೆ ಹೋಲುವಂತಹ ಕೆಲವು ನಡವಳಿಕೆಗಳು ಪ್ರಾಣಿ ಪಕ್ಷಿ ವೈರಸ್ಗಳಲ್ಲಿ ಕೂಡ ಕಂಡು ಬರುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಇದೇನು ಮಾಡುತ್ತೆ ಅಂತಂದರೆ, ಇದು ಸಂತಾನೋತ್ಪತ್ತಿ ಕಾಲದಲ್ಲಿ ಒಂದು ಜೋಡಿ ಹಕ್ಕಿ ಮೊಟ್ಟೆ ಇಟ್ಟರೆ ಇದು ಬಹಳ ಏನು ಕಷ್ಟವಾದ ಕೆಲಸ ಅಂತಂದರೆ ಗೂಡನ್ನು ಕಾಪಾಡ್ಕೊಳ್ಳೋದು. ಈಗ ಆ ಕಾಗೆ ಬಂದು ಮೊಟ್ಟೆ ತಿನ್ನುತ್ತೆ, ಹಾವು ಬಂದು ಮೊಟ್ಟೆ ತಿನ್ನುತ್ತೆ, ಬೇರೆ ಬೇರೆ ಮೊಟ್ಟೆ ತಿನ್ನುವಂಥ ಹಕ್ಕಿಗಳೇ ಇವೆ. ಮೊಟ್ಟೆ ತಿನ್ನುವಂಥದ್ದೇ ಇದು ಬೇಟೆಗಾರ ಪಕ್ಷಿಗಳಿವೆ. ಅವನ್ನೆಲ್ಲ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇದ್ರ ಜೊತೆಗೆ ಅವು ಆಹಾರನೂ ತರಬೇಕು. ಇದು ಒಂದು ಸವಾಲಿನ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಏನಂದರೆ ವಿಶೇಷತೆ, ಒಂದು ಜೋಡಿ ಹಕ್ಕಿ ಹೀಗೆ ಗೂಡನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಅದರ ಹಿಂದಿನ ಪೀಳಿಗೆಯ ಹಕ್ಕಿ ಅಥವಾ ಅದರ ಮುಂದಿನ ಈ ಹಿಂದೆ ಹುಟ್ಟಿರೋವಂಥ ಹಕ್ಕಿಗಳು ತಾವು ಸಂತಾನೋತ್ಪತ್ತಿ ಮಾಡ್ಬೋದು. ಆದರೆ ಅದನ್ನು ಮಾಡದೀರ ತಮ್ಮ ತಂದೆ ತಾಯಿಗಳ ಮುಂದಿನ ಸಂತಾನವನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವು ಬಂದು ಸಹಾಯ ಮಾಡುತ್ತೆ. ಸಹಾಯ ಅಂತಂದರೆ ಗೂಡನ್ನು ಕಾಯುವಂಥದ್ದು, ಆಹಾರ ತಂದುಕೊಡುವಂಥದ್ದು. ಇನ್ನೊಂದು ಅಂತಂದರೆ ಗೂಡನ್ನು ಕ್ಲೀನಾಗಿ ಇಡಬೇಕು, ಅದು ಬಹಳ ಮುಖ್ಯ. ಅದು ಇನ್ಫೆಕ್ಷನ್ ಆಗಿಬಿಟ್ರೆ ಭಾರಿ ಕಷ್ಟ ಅದು. ಇವಾಗ ನಮ್ಮಲ್ಲೂ ಅದೇ, ಈ ಇನ್ಫೆಕ್ಷನ್ ಆದರೂ ನಮಗೆಲ್ಲರಿಗೂ ಸಿಗುತ್ತೆ, ನಮಗೆ ವೈದ್ಯಕೀಯ ಸಹಾಯ ಸಿಗುತ್ತೆ, ಪ್ರಾಣಿಗಳೆಲ್ಲ ಸಾಧ್ಯ ಇಲ್ಲ ಅದು. ಸೊ ಹಾಗಾಗಿ ಈ ಗೂಡಿನ ರಕ್ಷಣೆ, ಗೂಡಿನ ಸ್ವಚ್ಛತೆ, ಮರಿಗಳ ರಕ್ಷಣೆ, ಆಮೇಲೆ ಆಹಾರ ಸಂಗ್ರಹಣೆ, ಈ ಎಲ್ಲದಕ್ಕೂ ಅದು ಸಹಾಯ ಮಾಡುವಂಥದ್ದು ಮುಂದಿನ ಪೀಳಿಗೆ ಬಂದು ಸಹಾಯ ಮಾಡುತ್ತೆ.
ಇದು ಒಂದು ಆಲ್ಟ್ರೂಯಿಸಮ್ಗೆ ಒಂದು ಉದಾಹರಣೆ, ಪರೋಪಕಾರ ಅಂತ ನಾವೇನು ಕರಿತೀವಿ ಅದಕ್ಕೊಂದು ಉದಾಹರಣೆ. ಈ ಹಕ್ಕಿ ಚಿತ್ರ ತೆಗೆದವರು ಇಲ್ಲೇ ಇದ್ದಾರೆ, ಅವರು ಸಾಕಷ್ಟು ನನ್ನೆಲ್ಲ ಬರಹಗಳಿಗೆ ಅವರು ಚಿತ್ರ ಕೊಡ್ತಾರೆ. ಇದು ಶ್ರೀರಂಗಪಟ್ಟಣದಲ್ಲಿ ತೆಗೆದಂಥದ್ದು. ಈ ಹಕ್ಕಿ ತುಂಬ ವಿಶೇಷವಾದ, ಅಂದರೆ ಏನು ಅಪರೂಪ ಏನಲ್ಲ, ಇದು ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಹುಡುಕಿದ್ರೆ ಸಿಕ್ಬಿಡುತ್ತೆ. ನಾನು ಬಹುತೇಕ ಹಕ್ಕಿಗಳನ್ನು ಸಾಧ್ಯವಾದಷ್ಟು ಸಾಮಾನ್ಯವಾದಂಥ ಹಕ್ಕಿಗಳನ್ನು ಎಷ್ಟು ಮಟ್ಟಿಗೆ ನನ್ನ ಉಪನ್ಯಾಸಕ್ಕೆ ಹೊಂದಿಕೊಳ್ಳುತ್ತೆ ಅದು ತೊಗೊಂಡಿದ್ದೀನಿ. ನೀವಿಲ್ಲಿ ಕಬ್ಬನ್ ಪಾರ್ಕಲ್ಲಿ ಹೋಗಿ ಹುಡುಕಿದ್ರೆ ಈ ಹಕ್ಕಿ ನಿಮ್ಗೆ ಸಿಕ್ಕತ್ತೆ. ಇದಕ್ಕಿಂತಲೂ ಹೆಚ್ಚಾಗಿ ಸ್ಮಾಲ್ ಗ್ರೀನ್ ಬೀಟರ್ ಅಂತ ಇನ್ನೊಂದಿದೆ, ಅದು ನಿಮಗೆ ಸುಲಭವಾಗಿ ಸಿಕ್ಕತ್ತೆ. ಮುಂದಕ್ಕೆ ಹೋಗೋಣ. ಇನ್ನು ಇಲ್ಲಿ ನಾವು ಪಕ್ಷಿಗಳಲ್ಲಿ ಸಂತಾನೋತ್ಪತ್ತಿ ಅಂತ ಬಂದಾಗ 3 ಮುಖ್ಯವಾದಂಥ ವಿಷಯಗಳು ಬರುತ್ತೆ. ಒಂದು ಏಕಪತ್ನಿತ್ವ, ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಂತ. ಸೊ ಇದು ಇಲ್ಲಿ 2 ಹಂತದಲ್ಲಿ ನಾವು ಅದನ್ನು ತೊಗೊಳ್ಬೇಕು. ಇಲ್ಲಿ ಏಕಪತ್ನಿ ಅಂದರೆ ಏಕಪತ್ನಿ ಸ್ಥಾನ ದಯಮಾಡಿ ಸ್ತ್ರೀವಾದಿ ನೆಲೆಗಳಲ್ಲಿ ತೊಗೊಳ್ಬೇಡಿ. ಇದೇನಂತಂದರೆ ನಮ್ಮಲ್ಲಿ 2 ಥರದ ಹಕ್ಕಿಗಳಿದೆ. ಏನಂದರೆ ಒಂದು ಸತಿ ಜೋಡಿ ಆಗಿಬಿಟ್ರೆ ಅವು ತಮ್ಮ ಜೀವನ ಪರ್ಯಂತ ಅದೇ ಜೋಡಿ ಹಾಗೆ ಮುಂದುವರಿಯುತ್ತೆ ಅದು ಇರುತ್ತೆ. ಇನ್ನೊಂದು ಆ ಒಂದು ಋತುವಿನಲ್ಲಿ ಮಾತ್ರ ಏಕಪತ್ನಿ ವ್ಯತ್ಯಾಸ, ಮುಂದಿನ ವರ್ಷ ಬೇರೆ ಕ್ಯಾಲೆಂಡರ್ ಥರ. ಸೊ ಈಗ ಈ ಹಕ್ಕಿ ಜೊತೆಯಾಗಿದೆ. ಸೊ ಇನ್ನೊಂದಕ್ಕೆ ಹೋಗಲ್ಲ, ಅದನ್ನು ನಾವು ಏಕಪತ್ನಿತ್ವ ಅಂತ ನಾವು ಮೋನೋಗಮಸ್ ಅಂತ ನಾವು ಕರಿತೀವಿ. ಇನ್ನೊಂದು ಬಹುಪತ್ನಿತ್ವ, ಒಂದು ಗಂಡು ಹಕ್ಕಿ ಸುಮಾರು ಹೆಣ್ಣು ಹಕ್ಕಿಗಳ ಜೊತೆ ಸಂಬಂಧ ಇಟ್ಕೊಂಡು ಆ ಎಲ್ಲ ಹಕ್ಕಿಗಳನ್ನು ಅದ್ರ ಜೊತೆ ಅದರ ಸಂತಾನೋತ್ಪತ್ತಿ ನಡೆಸುತ್ತೆ. ಹಾಗೆಯೇ ಇನ್ನೊಂದು ಬಹುಪತಿತ್ವ, ಒಂದು ಹೆಣ್ಣು ಹಕ್ಕಿ ಹಲವಾರು ಗಂಡು ಹಕ್ಕಿಗಳ ಜೊತೆ ಸೇರಿ ತನ್ನ ಸಂತಾನೋತ್ಪತ್ತಿ ಮಾಡುತ್ತೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಇದನ್ನು ನಾವು ನಮ್ಮ ನೈತಿಕ ನೆಲೆಯಲ್ಲಿ ತಗೊಳ್ಬಾರ್ದು. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಔಟ್ಸೈಡ್ ವರ್ಲ್ಡ್, ಹೊರಗಡೆ ಜಗತ್ತಿನಲ್ಲಿ ಆಗುವಂಥದ್ದು. ನಾವು ಮಾನವರಾಗಿರೋದ್ರಿಂದ ಇವನ್ನೆಲ್ಲ ಮೀರಿ ಬೆಳೀಬಲ್ವು. ಯಾಕೆಂದರೆ ಈಗ ಗಂಡಸರ ಬಗ್ಗೆ ಹೇಳ್ತಾರೆ, ಮ್ಯಾನ್ ಈಸ್ ಬೈ ನೇಚರ್ ಪಾಲಿಗಾಮಿಯಸ್ ಅಂತ. ಅಂದರೆ ಮಾನವ ಗಂಡು ಬಹುಪತ್ನಿತ್ವವನ್ನು ಆಚರಿಸುವಂಥ ಪ್ರಾಣಿ ಅಂತ ಹೇಳ್ತಾರೆ. ಸೊ ಆ ಪ್ರಾಣಿಯನ್ನು ಉಳಿಸ್ಕೋಬೇಕು ಅಂತಂದ್ರೆ ನಾವು ಹಾಗೆ ಮಾಡಬೇಕಾಗುತ್ತೆ. ನಾವು ಪ್ರಾಣಿ ಎಲ್ಲ ಮೇಲಿಗೆ ಬಂದಿದ್ದೀವಿ ಅಂತಾದರೆ ನಮ್ಮ ಚೌಕಟ್ಟಿನಲ್ಲಿ, ನಮ್ಮ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಇದು ಸಾರಸ್ ಕ್ರೈನ್. ಇದು ಆ್ಯಕ್ಚುಲಾಗಿ ಇದೇನಂತಂದರೆ, ಒಂದು ಹೇಳಿಕೆ ಪ್ರಕಾರ ವಾಲ್ಮೀಕಿಗಳು ತಮ್ಮ ಪ್ರಥಮ ಶ್ಲೋಕವನ್ನು ಉಚ್ಚಾರ ಮಾಡಿದ್ದು ಈ ಹಕ್ಕಿನ ಒಬ್ಬ ಬೇಟೆಗಾರ ಕೊಂದಾಗ ಅಂತಂತ, ಕ್ರೌಂಚ ಹಕ್ಕಿ ಅಂತಂದ್ಬಿಟ್ಟು ಅಂತ. ಇದು ಒಂದು ಸತಿ ಜೋಡಿ ಆದರೆ ಇಡೀ ತನ್ನ ಜೀವಮಾನದಲ್ಲಿ ಮತ್ತೊಂದು ಹಕ್ಕಿ ತಂಟೆಗೆ ಹೋಗಲ್ಲ. ಒಂದು ಸತ್ತೋದ್ರೆ ಇನ್ನೊಂದು ಮೌನ ಮಾಡಿಕೊಂಡು ಶೋಕಾಚರಣೆ ಮಾಡಿಕೊಂಡು ಕ್ರಮೇಣ ಸತ್ತೋಗುತ್ತೆ. ಸೊ ಇದು ಉತ್ತರ ಭಾರತದಲ್ಲಿ ಇದೇ ಕಾರಣಕ್ಕೋಸ್ಕರ, ಇದು ನಮ್ಮಲ್ಲಿ ಕಾಣಲ್ಲ, ಉತ್ತರ ಭಾರತದ ಹಕ್ಕಿ ಇದು. ಅಲ್ಲಿ ಇದನ್ನು ಬಹಳ ಗೌರವದಿಂದ ನೋಡ್ತಾರೆ. ಅದು ಯಾವ್ದಾದ್ರು ಹೊಲದಲ್ಲಿ ಬಂದರೆ ಯಾರೂ ಅದನ್ನು ಡಿಸ್ಟರ್ಬ್ ಮಾಡಲ್ಲ, ಅದು ಬೆಳೆ ತಿಂತಾ ಇದ್ರೂ ಯಾರೂ ಅದನ್ನು ಡಿಸ್ಟರ್ಬ್ ಮಾಡಲ್ಲ. ಆ ಕಾರಣದಿಂದಲೂ ಸಂರಕ್ಷಣೆ ನಮ್ಮಲ್ಲಿ ಅನೇಕ ಹಕ್ಕಿಗಳು ಉಳ್ಕೊಂಡಿವೆ. ಇವಾಗ ನಾವು ಸಂರಕ್ಷಣೆ ಮಾಡಿಲ್ಲ ಅಂತ ಯಾರ ಮೇಲೆ ಬೇಕಾದ್ರೂ ಗೂಬೆ ಕೂರಿಸ್ಬೋದು, ಅರಣ್ಯ ಇಲಾಖೆ ಮೇಲೆ ಗೂಬೆ ಕೂರಿಸ್ಬೋದು, ಅಥವಾ ನನ್ನಂಥ ಸಂರಕ್ಷಣಾವಾದಿಗಳ ಬಗ್ಗೆ ಗೂಬೆ ಕೂರಿಸ್ಬೋದು, ಏನೋ ಹೇಳ್ಬೋದು. ಆದರೆ ಭಾರತದಂಥ ದೇಶದಲ್ಲಿ 140 ಕೋಟಿ ಜನ ಇರುವಂಥ ಇದರಲ್ಲಿ, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಷ್ಟ್ರದಲ್ಲಿ ಸಂರಕ್ಷಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಯಾಕಂದರೆ ಜನಗಳಿಗೆ ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದೇ ಕರೆಕ್ಟಾಗಿ ಗೊತ್ತಿಲ್ಲದಲ್ಲೇ ಇರುವಾಗ ಅದು ಅಷ್ಟು ಸುಲಭವಾದಂಥ ಕಾರ್ಯ ಅಲ್ಲ. ಸೊ ಹಾಗಾಗಿ ನಾವು ಅದನ್ನು ನೋಡಬೇಕು. ಜನಗಳಲ್ಲಿ ಆ ಒಂದು ನೈತಿಕ ಪ್ರಜ್ಞೆ ಇದೆ, ಅದು ಕೂಡ ಅದರಿಂದನೂ ನಮಗೆ ಇದಾಗ್ತದೆ. ಎಷ್ಟೋ ಸತಿ ಇದರ ಹಕ್ಕಿಗಳಿಂದ ತೊಂದರೆ ಆದಾಗ ಜನ ಕೊಲ್ಲಕ್ಕೆ ಅಂತ ಹೋಗಲ್ಲ. ಅದು ಇತ್ತೀಚೆಗೆ ಶುರು ಆಗ್ತಾ ಇದೆ. ಇದು ವಿಷ ಹಾಕ್ಬಿಡೋದು, ಹುಲಿ ವಿಷ ಹಾಕ್ಬಿಡೋದು, ಇವೆಲ್ಲ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಇತ್ತೀಚಿನ ಬೆಳವಣಿಗೆ. ಅದು ಇರಲಿ. ಇದು ಸಾರಸ್ ಕ್ರೈನ್ ಅಂತ. ಇದು ಅದು ನಾನು ಸ್ವಲ್ಪ ಕೆಲವೆಲ್ಲ ಇದು ಬೈನಾಮಿಯಲ್ ನೇಮೆಲ್ಲ ಹಾಕಿದ್ದೀನಿ, ಇಟ್ಸ್ ಓನ್ಲಿ ಫಾರ್ ರೆಕಾರ್ಡ್ಸ್ ಅಷ್ಟೇ. ಇದು ಗೀಜಗ ಬಹುಪತ್ನಿತ್ವಕ್ಕೆ ಉದಾಹರಣೆ ಆಗಿರುವಂಥದ್ದು. ಇದೇನಂತಂದರೆ, ಒಂದು ಗಂಡು ಹಕ್ಕಿ 3 ಅಥವಾ 4 ಹೆಣ್ಣು ಹಕ್ಕಿಗಳ ಜೊತೆ ವಂಶಾಭಿವೃದ್ಧಿ ಮಾಡುತ್ತೆ. ಅದು ಇಲ್ಲಿ ಕಷ್ಟ ಇದೆ. ಇದು ಏನಂತಂದರೆ, ಒಂದು ಹೆಣ್ಣು ಹಕ್ಕಿನ ಹೊಲಿಸ್ಕೋಬೇಕು ಅಂದರೆ ಅದು ಗೂಡು ಕಟ್ಟಬೇಕು. ಅರ್ಧ ಗೂಡು ಕಟ್ಟಿದಾಗ ಆ ಹೆಣ್ಣನ್ನು ಕರ್ಕೊಂಬಂದು ತೋರಿಸುತ್ತದೆ. ಆ ಹೆಣ್ಣು ಹಕ್ಕಿ ಆ ಗೂಡು ಒಳಗಡೆ ಎಲ್ಲ ಹೋಗಿ ಅದೆಲ್ಲ ಚೆನ್ನಾಗಿದೆ, ಇಲ್ಲಿ ನಾನು ಮೊಟ್ಟೆಗಳನ್ನಿಟ್ಟು ಸಾಕಬಲ್ಲೆ ಅಂತ ಅದಕ್ಕೆ ಅನಿಸಿದ್ರೆ ಅದು ಒಪ್ಪಿಗೆ ಕೊಡುತ್ತೆ. ಮುಂದೆ ಅವು ಜೋಡಿಯಾಗಿ ಆಗುತ್ತೆ. ಅದಾದಮೇಲೆ ಅದು ಗೂಡನ್ನು ಪೂರ್ತಿ ಮಾಡುತ್ತೆ. ಇದು ಗೂಡು ಪೂರ್ತಿ ಮಾಡಿ ಹೆಣ್ಣು ಮೊಟ್ಟೆ ಇಟ್ಟ ತಕ್ಷಣ ಇದು ಇನ್ನೊಂದು ಹೆಣ್ಣು ಹಕ್ಕಿ ನೋಡ್ಕೊಂಡು ಹೊರಟೋಗುತ್ತೆ. ಹೀಗೆ ಮತ್ತು ಅದು ಸಕ್ಸಸ್ ಆಗಿ ಅದು ಗೂಡು ಕಟ್ಟಿ ಅದು ಮೊಟ್ಟೆ ಇಟ್ಟು ಕೊಡಲೆ ಇನ್ನೊಂದು ಹಕ್ಕಿನ ಹುಡ್ಕೊಂಡು ಹೋಗುತ್ತೆ. ಹೀಗೆ 3-4ವರೆಗೂ ಆಗಿರೋದನ್ನು ದಾಖಲೆ ಮಾಡಿದ್ದಾರೆ. ಹೀಗೆ ಆ ಗೂಡಿನ ಹಕ್ಕಿ ಇದೆ, ಅದು ಗೂಡಿದೆಯಲ್ಲ, ಹಾಗಾಗಿ 5 ಇರೋವಂಥದ್ದು ಕೂಡ ನಡೆದಿದೆ. ಅದು BNHS ಅಲ್ಲಿ ಲೈಬ್ರರಿ, ಇದು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಇದು
ಇದನ್ನು ಕಂಡುಹಿಡಿದಿದ್ದು ಸಲೀಂ ಅಲಿ ಅವರು. ಈ ಪ್ರಕ್ರಿಯೆಯನ್ನು ಕಂಡುಹಿಡಿದಿದ್ದು ಸಲೀಂ ಅಲಿ ಅವರು. ಇನ್ನೊಂದು ವಿಚಾರ ಇಲ್ಲಿ ಅಂತಂದರೆ, ಹೆಣ್ಣಿಗೆ ಗೂಡು ಕಟ್ಟಕ್ಕೆ ಬರೋದಿಲ್ಲ, ಅದು ಗಂಡು ಮಾತ್ರನೇ ಗೂಡು ಕಟ್ಟೋದು. ಆಮೇಲೆ ಪಕ್ಷಿಗಳಲ್ಲಿ ಸೌಂದರ್ಯ ಇರೋದು ಬರೀ ಗಂಡಿಗೆ, ಹೆಣ್ಣಲ್ಲ. ಸೊ ಇಲ್ಲಿ ಇನ್ನೊಂದು ಏನಾಯಿತು, ಇದನ್ನು ಹ್ಯಾಕೆ ಕಂಡುಕೊಳ್ಳೋದು, ಇವಾಗ ಹೆಣ್ಣಿಗೆ ಗೂಡು ಕಟ್ಟಕ್ಕೆ ಬರಲ್ಲ ಅಂತ ಹ್ಯಾಕೆ ಕಂಡುಕೊಳ್ಳೋದು. ಇದಕ್ಕೆ ಸಲೀಂ ಅಲಿ ಆಮೇಲೆ ಇನ್ನೊಬ್ಬರು ಅಂಬೇಡ್ಕರ್ ಅಂತ, ವಿಜಯ್ ಅಂಬೇಡ್ಕರ್ ಅಂತ ವಿಜ್ಞಾನಿಗಳು ಒಂದು ಪ್ರಯೋಗ ಮಾಡಿದ್ರು. ಏನಂದರೆ, ಈ ಥರದ ಗೂಡು ಇರುತ್ತಲ್ಲ, ಇದು ನಡೀತಾ ಇರುವಂಥ ಏನಂದರೆ ರನ್ನಿಂಗ್ ಗೂಡನ್ನ ಕಟ್ ಮಾಡೋದು ಹಿಂದ್ಗಡೆ ಭಾಗ, ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಇದು ತ್ರಿಭುಜಾಕಾರವಾಗಿ ಚೌಕಾಕಾರವಾಗಿ ಕಟ್ ಮಾಡೋದು, ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಕಟ್ ಮಾಡೋದು. ಹಾಗೆ ಕಟ್ ಮಾಡಿದಾಗ ಅದು ಗಂಡು ಹಕ್ಕಿ ಮತ್ತೆ ಬರೋಲ್ಲ. ಒಂದು ಸತಿ ಅದು ಹೆಣ್ಣು ಮೊಟ್ಟೆ ಇಟ್ಮೇಲೆ ಮುಗೀತದು. ಈ ಹೆಣ್ಣು ಹಕ್ಕಿ ಏನೇನೋ ಹತ್ತಿ ಅದು ಇದು ತೊಗೊಂಬಂದು ಅಲ್ಲಿ ತುರುಕ್ತಾ ಇತ್ತು, ಅದು ರಿಪೇರಿ ಮಾಡಲಿಲ್ಲ ಅದು. ಸೊ ದಿಸ್ ಶೋಸ್ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅನ್ನೋವಂಥದ್ದು. ಇದು ಅದೊಂದು. ಇದು ಉದ್ದ ಬಾಲದ ಜಕಾಣ ಅಂತ, ಇದು ಸಿಗುತ್ತೆ ಎಲ್ಲ ಕಡೆ. ನಾನು ಆವಾಗಲೇ ಇದು ನೇಕಾರ ಹಕ್ಕಿನೂ ಅಷ್ಟೇ, ಅದು ವೀವರ್ ಬರ್ಡ್ ಕೂಡ ಎಲ್ಲ ಕಡೆ, ಗೀಜಿಗನ ಹಕ್ಕಿನೂ ಸಿಕ್ಕತ್ತೆ ಎಲ್ಲ ಕಡೆ. ಇದು ಬಹುಪತಿತ್ವಕ್ಕೆ ಉದಾಹರಣೆ. ಇದು ಅಲ್ಲಿ ಹೇಗೆ ವೀವರ್ ಬರ್ಡು ಅದು ಮೊಟ್ಟೆ ಇಟ್ಟ ತಕ್ಷಣ ಹೊರಟೋಗುತ್ತೋ, ಇದು ಮೊಟ್ಟೆ ಇಟ್ಬಿಟ್ಟು ಹೊರಟೋಗುತ್ತೆ. ಆ ಮೊಟ್ಟೆಗಳಿಗೆ ಕಾವು ಕೊಟ್ಟು ಅವನ್ನು ಮರಿ ಮಾಡಿ ಅವುಗಳಿಗೆ ಆಹಾರ ಉಣಿಸಿ ಅವನ್ನು ಹಾರಬಲ್ಲ ಅಷ್ಟು ಶಕ್ತವನ್ನಾಗಿ ಮಾಡುವಂಥ ಕಾರ್ಯ ಗಂಡು ಹಕ್ಕಿದು. ಸೊ ಇದು ಒಂದು ವಿಚಾರ. ಈ ಚಿತ್ರನ ನಾನು ವಿಕಿಯಿಂದ ತೊಗೊಂಡಿದ್ದೀನಿ, ವಿಕಿಮೀಡಿಯಾ ಕಾಮನ್ಸ್ ಇದರಿಂದ ತೊಗೊಂಡಿದ್ದೀನಿ. ಉಳಿದಿದ್ದೆಲ್ಲ ನಮ್ಮ ಗೆಳೆಯ ಶ್ರೀನಾಥ್ ಮತ್ತು ಕ್ಲೆಮೆಂಟ್ ಅವರೆಲ್ಲ ಕೊಟ್ಟಿದ್ದು, ಮುಂದೆ ಹೇಳ್ತೇನೆ. ಇದು ಇನ್ನೊಂದು ವಿಶೇಷವಾದಂಥ ಚಿತ್ರ. ನೋಡಿ, ಈಗ ನಾವು ಸಾಮಾನ್ಯಕ್ಕೆ ನಾವೆಲ್ಲ ಬೈಸ್ಕೊಂಡಿದ್ದೀವಿ ಇದು ಅಂತ, ಹೋಗಿ ಮಣ್ಣು ತಿನ್ನೋಗು ಅಂತಂದ್ಬಿಟ್ಟು. ಅದು ನಿಜವಾಗ್ಲೂ ಬೈಗುಳನ ಅಥವಾ ಏನಾದರೂ ಇದೆಯಾ? ಯಾಕಂತಂದರೆ ಪ್ರಾಣಿಗಳಲ್ಲಿ ಈ ಗುಣ ನಾವು ಸಾಕಷ್ಟು ಬಾರಿ ನಮಗೆ ಕಂಡು ಬರುತ್ತೆ. ಏನಂದರೆ ಅವು ಮಣ್ಣು ಅಂದರೆ ಎಲ್ಲ ಕಡೆ ಇರೋ ಮಣ್ಣು ತಿನ್ನಲ್ಲ, ಎಲ್ಲಿ ಖನಿಜಗಳು ಜಾಸ್ತಿ ಇರುತ್ತೋ ಅಂಥ ಕಡೆ ಅಂತಹ ಮಣ್ಣನ್ನು ತಿನ್ನುತ್ತೆ. ಈ ಆನೆಗಳು ಮಣ್ಣು ತಿನ್ನುವಂಥ ಕಡೆಗೆ ಅದನ್ನು ಸಾಲ್ಟ್ ಲಿಕ್ಸ್ ಅಂತಲೇ ಕರೀತಾರೆ. ಅವು ತಮ್ಮ ದಂತದಿಂದ ಗೋಡೆನ, ಅದು ಗುಹೆ ಥರ ಇರುತ್ತೆ, ಅಲ್ಲಿ ಅದನ್ನು ಕಡಿದು ಈ ದೊಡ್ಡ ಮಣ್ಣಿನ ಹೆಂಟನೇ ತಿನ್ನುತ್ತದೆ. ಯಾಕೆ ತಿನ್ನುತ್ತೆ ಅಂದರೆ ಅದ್ರಲ್ಲಿ ಮಿನರಲ್ಸ್ ಇರುತ್ತೆ, ಆ ಮಿನರಲ್ಸು ಅವಕ್ಕೆ ಬೇಕು, ಅದರ ಒಂದು ಆರೋಗ್ಯಕ್ಕೆ ಬೇಕು ಅದು. ಅದೇ ರೀತಿ ಇಲ್ಲಿ ರಾಮಗಿಳಿ ಅಂತ, ಅಲೆಕ್ಸಾಂಡ್ರಿನ್ ಪ್ಯಾರಾಕೀಟ್ ಆ ಥರ ಮಣ್ಣು ತಿನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಬೇರೆ ಪ್ರಾಣಿಗಳಲ್ಲೂ ಇದೆ, ಚಿಟ್ಟೆಗಳಲ್ಲೂ ಇದೆ, ಮಡ್ಪಡ್ಲಿಂಗ್ ಅಂತ ಕರೀತಾರೆ. ಹೀಗೆ ಹಾಗಾಗಿ ಸೊ ಮಣ್ಣು ತಿನ್ನು ಹೋಗುವಂಥ ಮೇಷ್ಟ್ರು ನಾನು ಬೈದಾಗ ನನಗೇನೋ ಯಾವುದೋ ಖನಿಜಾಂಶ ಕಡಿಮೆ ಇರ್ತೇನೋ ಅಂತ ನಾನು ಯೋಚನೆ ಮಾಡ್ತೀನಿ ನಾನು. ಮುಂದೆ ಇದು ಒಂದು ಇದು ಬಿಳಿ ಕೆನ್ನೆ ಕುಟೀರ ಅಂತಂದ್ಬಿಟ್ಟು ಇದ್ರದ್ದೊಂದು ವಿಶೇಷವಾದಂಥದ್ದು. ಇದು ಬಹಳ ಸಾಮಾನ್ಯವಾದಂಥ ಹಕ್ಕಿ. ನೀವೆಲ್ಲ ಇಲ್ಲೆಲ್ಲ ಹೋಗಿ ಒಂದು 2 ನಿಮಿಷದಲ್ಲಿ ನಿಮಗೊಂದು 5 ಹಕ್ಕಿ ಆದರೂ ಸಿಗುತ್ತೆ ಇದು. ಬಟ್ ಇದು ನಮ್ಗೆ ಯಾತಕ್ಕಷ್ಟು ಸುಲಭವಾಗಿ ಕಾಣಲ್ಲ ಅಂತಂದರೆ, ಅದು ಹಸಿರು ಬಣ್ಣ ಇರೋದ್ರಿಂದ ಆ ಮರದಲ್ಲಿ ಅದು ಪೂರ್ತಿ ಕ್ಯಾಮೋಫ್ಲೇಜ್ ಆಗಿಬಿಟ್ಟಿರುತ್ತೆ, ಪೂರ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಇನ್ನೂ ಒಂದು ಕಾರಣ ಅಂದರೆ ಅದು ಕೂಗುವಾಗ ಬಾಯಿ ತೆರೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತದೆ, ಕೂಗುವಾಗ ಬಾಯಿ ತೆರೆಯಲ್ಲ. ಅದು ಒಂದು ನಮ್ಗೆ ಕೇಳಿಸ್ತೀನ, ಇದನ್ನು ನೀವೆಲ್ಲ ಕೇಳಿರ್ತೀರ ಅಲ್ವಾ, ನೀವೆಲ್ಲ ಕೇಳಿರ್ತೀರ, ಆದರೆ ನೋಡಿರಲ್ಲ. ಇದೇ ಹಕ್ಕಿ ಇದು. ಸೊ ಇದು ನೋಡಿ, ಅದು ಹಾಗೆ ಇರ್ತದೆ. ನೀವು ಗಮನ ಇಟ್ಟು ನೋಡಿದ್ರೆ ಅದರ ಕುತ್ತಿಗೆ ಹತ್ರ ಸ್ವಲ್ಪ ವೈಬ್ರೇಷನ್ ಕಾಣುತ್ತೆ, ಹಾಗಾಗಿ ಇರಲ್ಲ. ಇದು ವೈಡ್ ಸ್ಪ್ರೆಡ್ ರೆಸಿಡೆಂಟ್, ಎಲ್ಲ ಕಡೆ ನಮಗೆ ಸಿಗತ್ತೆ ಅದು. ಇದನ್ನು ವೆಂಟ್ರಿಲೋಕ್ವಿಸಮ್ ಅಂತ ಕರೀತಾರೆ. ನಮ್ಮ ಇಂದುಮತಿಯವರೆಲ್ಲ ಬೊಂಬೆ ಆಡಿಸ್ತಾರೆ ನೋಡಿ, ಬೊಂಬೆ ಆಡಿಸೋರು ಇದನ್ನೇ ಬಳಸೋರು. ಅವರೇ ಮಾತಾಡ್ತಾ ಇರ್ತಾರೆ, ಆದರೆ ಬಾಯಿ ತೆರೆಯೋದ್ರಿಂದ ನಮಗೆ ಗೊತ್ತಾಗಲ್ಲ ಅದು ಅಷ್ಟೇ. ಇದು ಅದೇ ಹಕ್ಕಿದು ದೊಡ್ಡಪ್ಪ. ಇದು ನಮ್ಮಲ್ಲಿ ಕಾಣುತ್ತೆ, ಇದು ನಮ್ಮಲ್ಲಿ ಕಾಣಲ್ಲ. ಇದು ಮೇಲ್ಗಡೆ ಹಿಮಾಲಯ ಆ ಕಡೆ, ಅಲ್ಲಿಂದ ಬಾಂಗ್ಲಾದೇಶ್ ಆ ಕಡೆ ಕಾಣುವಂಥದ್ದು ದೊಡ್ಡ ಕುಟೀರ ಅಂತಂದ್ಬಿಟ್ಟು, ಗ್ರೇಟ್ ಬಾರ್ಬೆಟ್ ಅಂತ. ಇದು ಆಮೇಲೆ ಅಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಕೂದಲುಗಳಿದೆಯಲ್ಲ, ಬಾರ್ಬ್ಸ್ ಅಂತ. ಆ ಬಾರ್ಬ್ಸ್ ಇದೆಯಲ್ಲ, ಅದು ಅವಕ್ಕೆ ಕೆಲವು ಸೆನ್ಸೇಷನ್ಗಳನ್ನ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನಿಲ್ಲಿ ತೋರಿಸಿದೆ. ಅದರ ಹೆಸರು ಬಾರ್ಬೆಟ್ ಅನ್ನೋ ಹೆಸರು ಕೂಡ ಆ ಬಾರ್ಬ್ಗಳಿಂದ ಬಂದಿರೋವಂಥದ್ದು. ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಇದು. ಮಂಗಟ್ಟೆ ಹಕ್ಕಿ, ನಾನು ಆವಾಗಲೇ ಕಾಡು ಬೆಳೆಸೋದು ಹಕ್ಕಿಗಳಿಂದ ಅಂತ ಹೇಳಿದ. ಮಂಗಟ್ಟೆ ಅಥವಾ ಹಾರ್ನ್ಬಿಲ್ಸ್ ಇದೆಯಲ್ಲ, ಈ ಹಾರ್ನ್ಬಿಲ್ಸ್ ಅನ್ನೋದು ಇದನ್ನೇ ಕಾಡಿನ ರೈತ ಅಂತ ಕರೆಯೋದು. ಇದು 10 ಬಗೆಯ ಹಣ್ಣುಗಳನ್ನು ತಿನ್ನುತ್ತೆ, ತುಂಬ ದೂರಕ್ಕೆ ಹಾರ್ಕೊಂಡೋಗುತ್ತೆ. ಅಲ್ಲಿ ಹಿಕ್ಕೆ ಹಾಕಿದಾಗ ಅದು ಮರ ಬೆಳೆಯುತ್ತೆ. ಹಾಗಾಗಿ ಈ ಮರಗಳ ಡಿಸ್ಟ್ರಿಬ್ಯೂಷನ್ನಲ್ಲೂ ಕೂಡ ಇವುಗಳ ಪಾತ್ರ ಇರುತ್ತೆ. ಇದನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು ನಾವು. ಅದು
ನಾವು ಒಂದು ಇದೊಂದೇ ವಿಶೇಷತೆ ಅಲ್ಲ ಇದ್ರದ್ದು ಬಹಳ ಮುಖ್ಯವಾದಂಥ ವಿಶೇಷತೆ ಅಂದರೆ ಇದು ಗೂಡು ಕಟ್ಟುವಿಕೆಯಲ್ಲಿ. ಇದೇನು ಮಾಡುತ್ತೆ ಅಂದರೆ ಒಂದು ಹಳೆಯ ಮರಗಳನ್ನು, ಈಗ ಅರಣ್ಯ ಇಲಾಖೆಯವರು ಕೂಡ ಈ ಕಡಿಮೆ ಆಗಿದೆ, ಬಟ್ ಮುಂಚೆ ಹಳೆ ಲಡ್ಡಿ ಹಿಡ್ದೋಗಿದೆ ಮರ ಅಂತ ತೆಗೆದುಬಿಡ್ತಾಯಿದ್ರು. ಪ್ರಕೃತಿಯಲ್ಲಿ ಯಾವುದು ವೇಸ್ಟ್ ಅನ್ನೋದಿಲ್ಲ, ಮಾನವ ಜಗತ್ತಲ್ಲಿ ವೇಸ್ಟ್ ಅನ್ನೋದಿರುತ್ತೆ, ಪ್ರಕೃತಿನಲ್ಲಿ ಯಾವುದು ವೇಸ್ಟ್ ಅಂತಿರೋದಿಲ್ಲ. ಈ ಹಳೇ ಮರಗಳಲ್ಲಿ ಹೊಟರೆಗಳಲ್ಲಿ ಇವು ಗೂಡು ಕಟ್ತಾಯಿದ್ವು. ಈ ಹೆಣ್ಣು ಹಕ್ಕಿ ಒಳಗಡೆ ಹೋದ್ಮೇಲೆ ಗಂಡು ಹೆಣ್ಣು ಸೇರಿಕೊಂಡು ಅದರ ಬಾಗಿಲನ್ನು ಮುಚ್ಚಿಬಿಡ್ತೀವಿ. ಒಂದು ಸಣ್ಣ ಸ್ಲಿಟ್ ಮಾತ್ರ ಬಿಟ್ಟು ಉಳಿದಿದ್ದನ್ನಷ್ಟೇ ಮುಚ್ಚಿಬಿಡುತ್ತೆ. ಇನ್ನು ಮುಂದಿನ 1 ತಿಂಗಳು ಅಥವಾ 40 ದಿವಸಗಳ ಕಾಲ, ಬೇರೆ ಬೇರೆ ಪ್ರಭೇದಗಳಿಗೆ ಬೇರೆ ಬೇರೆ ಸಮಯ ಇದೆ, ಅಷ್ಟು ಕಾಲ ಗಂಡು ಹಕ್ಕಿ ಒಳಗಡೆ ಇರುವಂಥ ಹೆಣ್ಣು ಹಕ್ಕಿ ಮತ್ತು ಮುಂದೆ ಬರುವಂಥ ಮರಿಗಳಿಗೆ ಆಹಾರ ಒದಗಿಸುತ್ತೆ. ಸೊ ಇದೊಂದು ವಿಶೇಷವಾದಂಥ ನಡವಳಿಕೆ. ಹಾಗೆ ಗೂಡು ಕಟ್ಟದೇ ಇರುವಂಥ ಹಾರ್ನ್ಬಿಲ್ಗಳು ಜಗತ್ತಲ್ಲಿವೆ. ಇರಲಿ, ಇದು ಒಂದು ಭಾಳ ಮುಖ್ಯವಾದಂಥ ಸಂಗತಿ. ಇದು 1 ತಿಂಗಳು ಅಥವಾ 40 ದಿವಸ ಆದಮೇಲೆ ಅದನ್ನು ಒಡ್ಕೊಂಡು ಹೊರಗೆ ಬರುತ್ತೆ. ಆಮೇಲೆ ಗಂಡು ಹೆಣ್ಣು ಎರಡೂ ಸೇರಿ ಮರಿಗಳ ಪಾಲನೆಯನ್ನು ಮಾಡುತ್ತೆ. ಇಲ್ಲಿ ಇನ್ನೊಂದು ಇದಕ್ಕೆ ವಿಶೇಷ ಅಂತಂದರೆ, ಈ ಸ್ಟ್ರಿಕ್ನೆಸ್ ನಕ್ಸ್ವಾಮಿಕಾ ಅಂತ ಒಂದು ಬೀಜ ಇದೆ, ಪರಮ ವಿಷ ಇದು. ಅದು ಒಂದು 50-60 ಮಿಲಿಗ್ರಾಮ್ ಅಷ್ಟು ಮನುಷ್ಯರು ತೊಗೊಂಡ್ರೆ ಸತ್ತೋಗ್ಬಿಡ್ತಾರೆ. ಅಷ್ಟು ಬಹಳ ಸೀರಿಯಸ್ ಆಗುತ್ತೆ, ಅಷ್ಟು ಕಠೋರವಾದಂಥ ವಿಷ. ಆದರೆ ನಮ್ಮಲ್ಲಿ ಆಯುರ್ವೇದ, ಹೋಮಿಯೋಪತಿ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋರಿಗೆ ಈ ಪದ ಕೇಳಿರ್ತಾರೆ. ನಕ್ಸ್ವಾಮಿಕಾ ಅಂತಂತೂ ಖಂಡಿತ ಕೇಳಿರ್ತಾರೆ, ಮೊದಲನೇ ಪದಕ್ಕಿಂತಲೂ ಹೆಚ್ಚಾಗಿ. ಏನಂದರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಈ ವಿಷಗಳಿಂದ ಪಳಗಿಸಿ ನಿದ್ದೆ ಮಾಡೋದಕ್ಕೋಸ್ಕರ ಬಳಸೋವಂಥದ್ದು ಅಥವಾ ಸಾಯಿಸೋದಕ್ಕೋಸ್ಕರ. ಈಗ ರಾಜಮಂತ್ರಗಳಲ್ಲಿ ಯಾರನ್ನಾದರೂ ಸಾಯಿಸಬೇಕು ಅಂತಂದರೆ ವಿಷ ಹಾಕೋದು ಬಹಳ ಸುಲಭವಾದಂಥ ದಾರಿಯಾಗಿತ್ತು. ಹಾಗೆಯೇ ಆ ವಿಷಯಗಳನ್ನು ಪಳಗಿಸಿ ಅನೇಕ ಔಷಧಿಗಳನ್ನು ಮಾಡಿದ್ದಾರೆ, ತುಂಬ ಔಷಧಿಗಳನ್ನು ಮಾಡಿದ್ದಾರೆ. ಅದನ್ನು ಇದರಲ್ಲಿ ಹೋಮಿಯೋಪತಿನಲ್ಲೂ ಆಗಿದೆ, ಆಯುರ್ವೇದದಲ್ಲಿ ಬಹಳ ಇದೆ. ವಿಷ ಚಿಕಿತ್ಸೆ, ವಿಷ ಪ್ರಯೋಗ ಅನ್ನೋದೇ ಒಂದು ಬಹಳ ದೊಡ್ಡ ಪ್ರಕರಣ ಆಯುರ್ವೇದದಲ್ಲಿ. ಇವು ಆ ಒಂದು ನಕ್ಸ್ವಾಮಿಕಾ ಬೀಜಗಳನ್ನು ನುಂಗಿ ಜೀರ್ಣಿಸ್ಕೊಳ್ಳುತ್ತೆ, ಹಣ್ಣನ್ನು ತಿನ್ನುತ್ತೆ, ಬೀಜ ವಿಸರ್ಜನೆ ಆಗುತ್ತೆ. ಬೇರೆದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೂಡ ಅದು ನಮಗೆ ಮುಖ್ಯ. ಅದು ಹೇಗೆ ಅದನ್ನು ಜೀರ್ಣಿಸ್ಕೊಳ್ಳುತ್ತದೋ, ಅದು ಹೊಟ್ಟೆ ಒಳಗೆ ಹೋಗಿ ಹೊರಗಡೆ ಬಂದಾಗ ಅದು ಯಾತಿಗೆ ಅದನ್ನು ತೊಂದರೆ ಮಾಡಲ್ಲ ಅನ್ನೋದು ಒಂದು ವಿಷಯ. ಅದು ನಾವು ಹಕ್ಕಿಗಳನ್ನೇ ಕಳ್ಕೊಂಬಿಟ್ರೆ ನಾಳೆ ದಿನ ಅದಾಗುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಮರಗಳ ನಷ್ಟ ಆಗ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಇದೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಇದು ನೋಡಿ, ಇದು ಸಹ ಬಹಳ ಕಾಮನ್ ಬರ್ಡ್, ಒಂದು ಸಾಮಾನ್ಯವಾಗಿ ನಮಗೆಲ್ಲ ಕಾಣಿಸೋವಂಥ ಹಕ್ಕಿ ಖಗರತ್ನ ಅಂತ, ಪರ್ಪಲ್ ರಂಪಡ್ ಸನ್ಬರ್ಡ್ ಅಂದ್ಬಿಟ್ಟು. ಇದು ಇರಿಡಿಸೆನ್ಸ್ ಅಂತ. ಅದ್ರ ಮೇಲೆ ಬೆಳಕು ಬಿದ್ದರೆ ಎಷ್ಟು ಬಣ್ಣಗಳಿದೆ ಇದು ಮಕರಂದ ಹೀರುತ್ತೆ. ಸೊ ಇದು ಮಕರಂದ ಹೀರಕ್ಕೋಸ್ಕರ ಹೋದಾಗ ಪರಾಗಸ್ಪರ್ಶ ತಾನಾಗುತ್ತೆ. ಇದೊಂದು ವಿಶೇಷ. ಇದು ಗಂಡು ಹಕ್ಕಿ, ಇದು ಗಂಡು ಹಕ್ಕಿ, ಇದು ಹೆಣ್ಣು ಹಕ್ಕಿ. ನೋಡಿ, ಈ ಹೆಣ್ಣು ಹಕ್ಕಿ ನೋಡಿ, ಇದು ಎರಡೂ ಇದರ ಒಂದು ಉದ್ದ, ಇದರದ್ದು ತಳದಲ್ಲಿರೋವಂಥ ಮಕರಂದ ಇದಕ್ಕೆ ನಿಲುಕಬೇಕು ಅಂದರೆ ಈ ಹಕ್ಕಿ ಕೊಕ್ಕೆ ಆಗಬೇಕು. ಈ ಹಕ್ಕಿಗಳು, ಈ ಥರದ ಕೊಕ್ಕಿರೋ ಹಕ್ಕಿಗಳು ಇಲ್ಲದಲ್ಲೇ ಇದ್ದರೆ ಆ ಥರದ ಗಿಡಗಳು ಸತ್ತೋಗುತ್ತೆ. ಒಂದರಿಂದ ಒಂದು ಈ ಕೊಕ್ಕಿಗೆ ಆಹಾರ ನಿಲ್ಕೋದ್ರಿಂದ ಅದು ಬದುಕುತ್ತೆ, ಇದರ ಪರಾಗಸ್ಪರ್ಶ ಆಗೋದ್ರಿಂದ ಗಿಡ ಬದುಕುತ್ತೆ. ಇದನ್ನು ಸಿಂಬಯಾಸಿಸ್ ಅಂತ ಕರೀತಾರೆ. ಇದು ಗೂಬೆ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಇದು ನಮ್ಮಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಪಕ್ಷಿ. ಇದು ನಮ್ಮ ಇದು ಮೂಷಿಕ ಸಾಮ್ರಾಜ್ಯವನ್ನು ಒಂದು ನಿಯಂತ್ರಣದಲ್ಲಿಡೋದು ಇದು ಬಹಳ ಏನಂತಂದರೆ, ನಮ್ಮಲ್ಲಿ ಇದ್ರ ಬಗ್ಗೆ ಬೇರೆ ಬೇರೆ ಮಾತುಗಳಿವೆ. ಆದರೆ ಬೇರೆ ಕೆಲವು ದೇಶಗಳಲ್ಲಿ ಇದು ಒಂದು ಜ್ಞಾನದ ಸಂಕೇತ. ಇದು ಗೂಬೆ ಅನ್ನೋದು ಜ್ಞಾನದ ಸಂಕೇತ. ಇದು ಆಮೇಲೆ ನಮ್ಮಲ್ಲೂ ಕೂಡ ಲಕ್ಷ್ಮಿಯ ವಾಹನ ಅಂತ ಕರೀತಾರೆ. ನೀವು ಲಾಲ್ಬಾಗಲ್ಲಿ ಕೆಲವು ಕಡೆ ನಿರಂತರವಾಗಿ ಗೂಬೆ ಕಾಣ್ತಿರುತ್ತೆ. ಅಲ್ಲಿಗೆ ಹೋದಾಗ ಅನೇಕರು ಇದು ಮಾಡ್ತಾರೆ, ಏನದು ಅದು ಕಾಯ್ಕೊಂಡು ಕೂತಿದ್ದು, ಅದು ಬಂದ ತಕ್ಷಣ ಎಸ್ಪೆಷಲಿ ವರ್ತಕರು ಅದನ್ನು ನೋಡಿದ್ರೆ ನಮಗೆ ಇವತ್ತು ವ್ಯಾಪಾರ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಅದು ಒಂದು ಇದ್ರದ್ದು ವಿಶೇಷತೆ ಏನಂತಂದರೆ, ಇದು ಹಾರುವಾಗ ಒಂದು ಸ್ವಲ್ಪನೂ ಸದ್ದು ಬರೋಲ್ಲ. ನಿಮ್ಮ ಪಕ್ಕದಲ್ಲಿರೋ ಪಾರಿವಾಳ ಹಾರಿದ್ರೆ ಪಟ 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 ಅಂತ ಸದ್ದು ಬರುತ್ತೆ, ಇದು ಸದ್ದು ಬರೋಲ್ಲ. ಈ ಹಾಗೆ ಸದ್ದು ಬರದೇ ಇರುವಂಥ ಒಂದು ಗರಿ ಹೊದಿಕೆ ಇದೆಯೋ ಅದನ್ನು ಇಟ್ಕೊಂಡು ಈ ಟನಲ್ ಒಳಗಡೆ ರೈಲು ಹೋದರೆ ಸೌಂಡ್ ಬರುತ್ತೆ. ಟನಲ್ ಒಳಗಡೆ ರೈಲು ಹೋದಾಗ ಬಹಳ ದೊಡ್ಡ ಸೌಂಡ್ ಬರುತ್ತೆ. ಆ ಸೌಂಡನ್ನು ನಿಯಂತ್ರಣ ಮಾಡಬೇಕು ಅಂತಂದ್ಬಿಟ್ಟು ಆ ಗವಿ ಒಳಗಡೆ ಯಾವ ಥರದ ಟೆಕ್ಸ್ಚರ್ ಇರಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದು ಗೂಬೆಗಳಿಂದ. ಸೊ ಹಾಗಾಗಿ ಗೂಬೆಗಳನ್ನ ಯಾರನ್ನಾದ್ರೂ ಗೂಬೆ ಅಂತ ಬೈಬೇಕಾದ್ರೆ ನಾವು ಇವನ್ನೆಲ್ಲ ಯೋಚನೆ ಮಾಡಬೇಕು. ಇನ್ನೂ ಸಾಕಷ್ಟಿದೆ ಗೂಬೆಗಳಿಂದ ನಾವು ಕಲಿಬೇಕಾಗಿರುವಂಥದ್ದು. ಇರಲಿ, ಪರಪುಟ್ಟತನ, ಇದು ಬ್ರೂಡ್ ಪ್ಯಾರಸಿಟಿಸಮ್ ಅಂತ. ಇದು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ. ನಮ್ಮ ಜನಪದರು ಯಾವತ್ತೋ ಕಂಡುಕೊಂಡಿದ್ರು ಕಾಗೆ, ಇದು ಕೋಗಿಲೆ ಕಾಗೆ ಗೂಡಲ್ಲಿ ಮೊಟ್ಟೆ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ಆದರೆ ಅದು ಬರೀ ಕಾಗೆ ಮಾತ್ರ ಅಲ್ಲ,
ಇನ್ನೂ ಅನೇಕ ಹಕ್ಕಿಗಳ ಗೂಡಲ್ಲಿ ಅದು ಮೊಟ್ಟೆ ಇಡುತ್ತೆ. ಇದು ಏನಪ್ಪ ಇದು ಅದು ತಾನು ಸೋಮಾರಿನೇ ಅಂತ, ಸೋಮಾರಿ ಅಲ್ಲ ಇದು. ನೋಡಿ, ಇದು ಬಹಳ ಮುಖ್ಯವಾದಂಥ ವಿಷಯ. ಈಗ ತಾನೇ ಮೊಟ್ಟೆ ಇಟ್ಟರೆ 4-5 ಮೊಟ್ಟೆ ಇಡ್ಬೋದು. ಅದನ್ನು ಸಾಕಿ ಮರಿ ಮಾಡಿ ಎಲ್ಲ ಮಾಡೋ ಹೊತ್ತಿಗೆ 4-5 ತಿಂಗಳಾಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಋತುಮಾನನೇ ಮುಗಿದೋಗಿರುತ್ತೆ. 10 ಕಡೆ ಮೊಟ್ಟೆ ಇಟ್ಟರೆ ಅಲ್ಲೂ ಬೇರೆ ಹಕ್ಕಿಗಳು ಅವನ್ನ ಕೊಲ್ಲುತ್ತೆ, ಇಲ್ಲ ಅಂತಲ್ಲ. ಆದರೆ ತನ್ನ ಒಂದು ಸಂತತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಅನುಕೂಲಕಾರಿಯಾದಂಥ ಒಂದು ಮಾರ್ಗ ಇದು. ಇದನ್ನು ನಾವು ಇದು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಇದನ್ನು ಕೆಲವು ಚಿತ್ರಗಳನ್ನೆಲ್ಲ ಅಂತರ್ಜಾಲದಲ್ಲಿ ಹಾಕ್ಬಿಟ್ಟು ನೋಡಿ ವಯಸ್ಸಾಗಿರೋ ಹಕ್ಕಿನ ಮರಿ ಕಾಪಾಡ್ತಾ ಇದೆ ಅಂತೆಲ್ಲ ಹೇಳಿ ನಾವು ಮನುಷ್ಯರು ಬುದ್ಧಿ ಕಲ್ತ್ಕೋಬೋದು ಅಂತೆಲ್ಲ ಹೇಳ್ತಾಯಿದ್ರು. ಇದು ಹಾಗಲ್ಲ. ಅದು ತಂದೆ ತಾಯಿಗಳು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಅದಕ್ಕೂ ಸಂಬಂಧ ಇಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ನೋಡಿ, ಇದು ಒಂದು ವಿಕಿಚಿತ್ರ. ಇಲ್ಲಿ ನೋಡಿ, ಇದು ಕೋಗಿಲೆ ಮರಿ. ಈ ಬಿಳಿ ಚಿಕ್ಕೆ ಇರೋದ್ರಿಂದ ಕೋಗಿಲೆ ಮರಿ. ನಮ್ಮ ಶ್ರೀನಾಥ್ ಅವರು ಒಂದು ಒಳ್ಳೆ ಚಿತ್ರ ತೆಗೆದಿರೋದು. ಇದು ನೋಡಿ, ಇದು ಬೇಕಂತ ಬೇರೆ ಹಕ್ಕಿನ ನಾನು ಹೇಳಿದೆ. ಬರೀ ಕಾಗೆ ಮಾತ್ರ ಅಲ್ಲ, ಬೇರೆ ಬೇರೆ ಹಕ್ಕಿಗಳ ಗೂಡಿನಲ್ಲೂ ಅದು ಮೊಟ್ಟೆ ಇಡುತ್ತೆ. ಇದು ಬ್ಲ್ಯಾಕ್ ಕಾಲರ್ಡ್ ಸ್ಟಾರ್ಲಿಂಗ್ ಅಂತ ಅಂದ್ಬಿಟ್ಟು ಅದು ನೋಡಿ ಫೀಡ್ ಮಾಡ್ತಾ ಇದೆ. ಗೊತ್ತಿರುತ್ತೆ ಅದಕ್ಕೆ ತನ್ನ ಮರಿ ಅಲ್ಲ ಅಂತ, ಆದರೂ ಕೂಡ ಅದು ಕಾಪಾಡುತ್ತೆ. ಸೊ ಅದ್ರದ್ದು ಏನೋ ಒಂದು ಮಾತೃತ್ವದ ಇನ್ಸ್ಟಿಂಕ್ಟಿಂದ ಅದು ನಡೆಯುತ್ತೆ. ಇದು ಒಂದು ಇದರ ವಿಶೇಷತೆ. ಇನ್ನೊಂದು ನೋಡಿ, ಇದು ಕುಕ್ಕು. ಇದು ತಾಯಿಯ 4ರಷ್ಟಿದೆ. ಎಷ್ಟೋ ಸತಿ ಏನಾಗ್ಬಿಡುತ್ತೆ ಅಂತಂದರೆ ಅದ್ರ ಬಾಯಿ ನಿಲ್ಲಿಸಲ್ಲ ಅದಕ್ಕೆ. ಆವಾಗ ಮರಿಯ ಹೆಗಲ ಮೇಲೆ ಕೂತ್ಕೊಂಡು ಬಾಯಿಗೆ ತುತ್ತಿಡುವಂಥ ಕೆಲಸ ಮಾಡುತ್ತೆ. ಇದು ಅದೇನಿದು ವಿಕಿಪೀಡಿಯಾಸ್ ಕಾಮನ್ಸಿಂದ ತೊಗೊಂಡಿರೋವಂಥದ್ದು. ಇದು ಇನ್ನೊಂಥರ ಪರಪುಟ್ಟತನ. ಇದು ಬಿಳಿ ನಾಮಗಳು ಎಲ್ಲ ಕಾಣಿಸುತ್ತೆ. ನೀವು ಲಾಲ್ಬಾಗ್ ಲೇಕಲ್ಲೆಲ್ಲ ಹೋಗಿ ನೋಡಿದ್ರೆ ಕಾಣಿಸುತ್ತೆ. ಇದೇನು ವಿಶೇಷವಾದಲ್ಲ. ಇದೇನೆಂದರೆ ಹಿಂದೆ ನಾವು ನೋಡಿದ್ದು ಒಂದು ಹಕ್ಕಿ ಇನ್ನೊಂದು ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇಟ್ಟಿದ್ದು. ಇದು ತನ್ನದೇ ಹಕ್ಕಿಯ ಇನ್ನೊಂದು ಗೂಡಲ್ಲಿ ಮೊಟ್ಟೆ ಇಡುತ್ತೆ. ಸೊ ದಟ್ ಇಟ್ ಇನ್ಕ್ರೀಸಸ್ ದ ಚಾನ್ಸಸ್. ಕಾರಣ ಒಂದೇನೆ, ಆದರೆ ಹಾಗೆ ಮಾಡುತ್ತದೆ. ಬಟ್ ಇದು ಎಂಥ ಬುದ್ಧಿವಂತ ಹಕ್ಕಿ ಅಂತಂದರೆ, ಇದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ವಿಜ್ಞಾನಿಗಳು ಅದನ್ನು ಕಂಡುಕೊಂಡಿದ್ದಾರೆ. ಇದು ನನ್ನ ಮೊಟ್ಟೆಗಳು ಎಷ್ಟು, ಬೇರೆಯವ್ರ ಮೊಟ್ಟೆಗಳು ಎಷ್ಟು ಅಂತ ಎಣಿಸಿಟ್ಕೊಂಡಿರುತ್ತೆ. ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಸಾಕಿ ಉಳಿದಿದ್ದನ್ನು ಬೀಳಿಸುತ್ತೆ. ಇದು ಅಷ್ಟು ಸಾಮಾನ್ಯವಾದಂಥ ಹಕ್ಕಿ. ಇದು ಒಂದು ವಿಶೇಷವಾದಂಥ ಇದು. ಇನ್ನೊಂದು, ಈ ಹಕ್ಕಿಗಳಲ್ಲಿ ಏನೋ ನಾವು ನೋಡ್ತೀವಿ, ಬಣ್ಣಗಳನ್ನು ನೋಡ್ತೇವೆ. ಇದು ಕೆಲವು ಹಕ್ಕಿಗಳಲ್ಲಿ ಬದಲಾಗುತ್ತೆ. ಇದು ಮರಿ ಮಾಡೋ ಕಾಲದಲ್ಲಿ ಈ ಥರ ಫ್ಯಾಷನ್ ಮಾಡ್ಕೊಂಡಿರುತ್ತೆ. ಹಿಂದ್ಗಡೆ ಅದು ಕಂದು ಬಣ್ಣ ಬರುತ್ತೆ, ಕೊಕ್ಕಿನ ಬಣ್ಣ ಬದಲಾಗುತ್ತೆ, ಈ ಥರ ಎಲ್ಲ ಬದಲಾಗುತ್ತೆ. ಇದು ಇನ್ಸೆಟ್ಟಲ್ಲಿ ತೋರಿಸಿರೋದು ಬೇರೆ ಸಂದರ್ಭದಲ್ಲಿ. ಇದು ಮರಿ ಮಾಡೋ ಕಾಲ ಒಂದು 3-4 ತಿಂಗಳಿರುತ್ತಲ್ಲ, ಆವಾಗ ಇಷ್ಟು ಚೆನ್ನಾಗಿ ನಾಜೂಕಾಗಿ ಕಾಣ್ತಿರುತ್ತೆ. ಮುಂದೆ ಟೈಮಲ್ಲಿ ಹೀಗೆ ಒಂಥರ ಡ್ರ್ಯಾಬ್ ಆಗಿರುತ್ತೆ. ಸೊ ಇದನ್ನು ಗೊತ್ತಿಲ್ಲದಲ್ಲೇ ಇರೋ ಕೆಲವು ಹಳೆಯ ಕಾಲದ ಕೆಲವು ಸಾಹಿತ್ಯದಲ್ಲಿ ಹಕ್ಕಿಗಳು ಬಣ್ಣವನ್ನು ಏನದು ಬದಲಾಯಿಸುತ್ತೆ ಅಂತೆಲ್ಲ ಅಂದ್ಕೊಳ್ತಾ ಇದ್ರು. ಅದು ಈ ಕಾರಣಕ್ಕೆ. ಆಮೇಲೆ ಇನ್ನೊಂದು ವಲಸೆ ಕಾರಣಕ್ಕೂ ಹಂಗಾಗುತ್ತೆ. ಇದು ಇನ್ನೊಂದು ವಿಶೇಷತೆ. ಇದು ನೀರು ಕಾಗೆದು. ಇದೇನಂದರೆ ಬೇರೆ ಹಕ್ಕಿಗಳಿಗೆ ಇಲ್ಲಿ ನೋಡಿದ್ರಲ್ಲ ನೀವು, ಇಲ್ಲಿ ನೋಡಿ ಎಷ್ಟು ವಾಟರ್ ಪ್ರೂಫಿಂಗ್ ಇದೆ ನೋಡಿ. ಇಲ್ಲಿ ನೀರಿನ ಹನಿಗಳು ನೀವು ನೋಡ್ಬೋದು. ಒಂದು ಹನಿ ನೀರು ಅದ್ರ ಮೇಲೆ ಕೂತ್ಕೊಳ್ಳಲ್ಲ. ಬಟ್ ಇದಕ್ಕೆ ಏನಾಗ್ಬಿಡುತ್ತೆ, ಅನ್ಫಾರ್ಚುನೇಟ್ಲಿ ಇದಕ್ಕೆ ಎಣ್ಣೆ ಗ್ರಂಥಿನೇ ಇಲ್ಲ. ಹಾಗಾಗಿ ಇದು ನೀರೊಳಗಡೆ ಮುಳುಗಿ ಮೀನು ಹಿಡಿದ್ಬಿಟ್ಟು ಬಂದರೆ ಪೂರ್ತಿ ಒದ್ದೆ ಆಗೋಗ್ಬಿಡುತ್ತೆ. ಅದು ಒಣಗಿಸ್ಕೋಬೇಕಾಗುತ್ತೆ. ಹಾಗಾಗಿ ಇದು ಯಾವುದಾದ್ರೂ ನೀವು ಸಾಮಾನ್ಯವಾಗಿ ಹೀಗೆ ನೋಡೋದು ಈ ಹಕ್ಕಿನ ನೀವು ಇಲ್ಲಿ ಲಾಲ್ಬಾಗಲ್ಲೋ ಕಬ್ಬನ್ ಪಾರ್ಕಲ್ಲೋ ಅಥವಾ ಎಲ್ಲರೂ ನೀವು ಹೋಗ್ಬೇಕಾದ್ರೆ ಬೆಂಗಳೂರು ಮೈಸೂರು ರೈಲಲ್ಲಿ ಹೋಗ್ತಿದ್ದಾಗ ನೀವು ಸೈಡಲ್ಲಿ ನೋಡಿದ್ರೆ ನಿಮಗೆ ಕಾಣುತ್ತೆ. ಯಾವ್ದಾದ್ರು ಒಂದು ಮರದ ಮೇಲೋ ಕೊಂಬೆ ಮೇಲೋ ಬಂಡೆ ಮೇಲೋ ಹೀಗೆ ರೆಕ್ಕೆ ಹರಿವ್ಕೊಂಡು ಕೂತಿರುತ್ತೆ. ಸೊ ಅದು ಒಣಗಿದ ಮೇಲೆ ಮುಂದಕ್ಕೆ ಹೋಗುತ್ತೆ. ಇದು ಇನ್ನೊಂದು ಗೆರೆ ತಲೆ ಬಾತು ಅಂತ, ಬಾರ್ ಹೆಡೆಡ್ ಗೀಸ್ ಅಂತ. ಇದು ಮಂಗೋಲಿಯಾದಿಂದ ಬರುವಂಥದ್ದು. ಹಿಮಾಲಯವನ್ನು ದಾಟಿ ಬರುತ್ತೆ. ಅಂದರೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಹಿಮಾಲಯ ಅಂದರೆ 8,000 ಕಿಲೋಮೀಟರ್, 8 ಕಿಲೋಮೀಟರ್ ಎತ್ತರದ ಮೇಲೆ ಹಾರ್ಕೊಂಡು ಬರಬೇಕು. ಇವಾಗ ನಾನು ಜೋರಾಗಿ ಓಡಿದ್ರೆ ನನಗೆ ಏದು ಹೆಸರು ಬರುತ್ತೆ. ಹಿಮಾಲಯದಲ್ಲಿ ಈವನ್ ಅದರ್ವೈಸ್ ನಮಗೆ ಗಾಳಿ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಇದು ಹಾರಬೇಕಾದ್ರೆ ಏನದು ವಿಶೇಷತೆ ಅಂತ ಅದನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು. ಅದರ ಶ್ವಾಸಕೋಶದಲ್ಲಿ ಕೆಲವು ವಿಶೇಷವಾದಂಥ ರಚನೆಗಳಿದೆ. ಆಮೇಲೆ ಅದು ರಕ್ತದಲ್ಲಿ ಆಕ್ಸಿಜನ್ನ ಹಿಡಿದಿರೋವಂಥ ಶಕ್ತಿ ಕೂಡ ಜಾಸ್ತಿ ಇದೆ. ಎಲ್ಲ ಹೊಸ ಸಂಶೋಧನೆಗಳು ಅದ್ರ ಬಗ್ಗೆ ಬಂದಿದೆ. ಸೊ ಇದು ನಮ್ಮ ಗದಗಕ್ಕೆ ಬರುತ್ತೆ. ಬೆಂಗಳೂರಲ್ಲಿ ಕಾಣಿಸಿದೆ ಎಲ್ಲೋ ಒಂದು ಸತಿ. ಆದರೆ ನೀವು ಇದನ್ನು ನೋಡಬೇಕು ಅಂದರೆ ನೀವು ಗದಗ್ಗೆ ಹೋಗಬೇಕು. ಗದಗಲ್ಲಿ ಮಾಗಡಿ ಕೆರೆ ಅಲ್ಲಿ ನೀವು ಹೋದರೆ ಸೀಸನ್ನಲ್ಲಿ ನಿಮಗೆ ಇದು ಸಾವಿರ ಸಂಖ್ಯೆಗಳಲ್ಲಿ ಬರುತ್ತೆ. ಇದನ್ನು ಅಲ್ಲೇ ತೆಗೆದಿದ್ದು ನಾನು ಶ್ರೀನಾಥ್. ಇದು ನಮ್ಮ ರಾಷ್ಟ್ರ ಪಕ್ಷಿ ನವಿಲಿಗೆ ಬಂದರೆ ಇದರದ್ದು 2 ವಿಶೇಷತೆ. ಒಂದು, ಈ ರೆಕ್ಕೆ ಮೇಲಿರುವಂತಹ ಕಣ್ಣುಗಳು ಅಂತ ನಾವೇನು ಕರಿತೀವಿ, ಈ ಕಣ್ಣುಗಳು ಹೆಚ್ಚಿಗೆ ಇದ್ದಷ್ಟು ಅದಕ್ಕೆ ಸಂಗಾತಿ ಬೇಗ ಸಿಗುತ್ತೆ.
ಸಂಗಾತಿ ಬೇಗ ಸಿಗುತ್ತೆ, ಅದಕ್ಕೆ ಅದು ರೆಕ್ಕೆನ ಬಿಚ್ಕೊಂಡು ಡ್ಯಾನ್ಸ್ ಮಾಡುತ್ತೆ. ಇದೊಂದು ಇದು ಇಲ್ಲಿ ಹೆಣ್ಣು ಹಕ್ಕಿನ ಹೊಲಿಸ್ಕೋಬೇಕಾಗಿರುವಂಥದ್ದು ಗಂಡು ಹಕ್ಕಿಗಳ ಕರ್ತವ್ಯ. ಸೊ ಹಾಗಾಗಿ ಅಲ್ಲಿ ಸಹಾಯ ಆಗುತ್ತೆ, ಅದು ಒಂದು ವಿಶೇಷತೆ. ಇನ್ನೊಂದು, ಇದು ಮೇಲೆ ಕೂತಿರೋದ್ರಿಂದ ಅಲ್ಲಿ ಕೆಳಗಡೆ ಚಿರತೆನೋ ಹುಲಿನೋ ಬಂದರೆ ಜೋರಾಗಿ ಕೂಗ್ಬಿಡುತ್ತೆ, ಹಾಗಾಗಿ ಜಿಂಕೆಗಳು ಎಲ್ಲ ಇಚ್ಚೆತ್ಕೊಂಡು ಓಡೋಗುತ್ತೆ. ಇದನ್ನೆಲ್ಲ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಕಾಡಲ್ಲಿ ಈ ಥರ ಒಂದು ಈ ಟ್ರಾಫಿಕ್ ಇರ್ತದೆ, ರೋಡ್ ಸಿಗ್ನಲ್ಗಳು ಇರ್ತಲ್ಲ, ಹಾಗೆ ನಾವು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಇದೇ ನವಿಲಿನ ಇನ್ನೊಂದು ಜಾತಿ ಮೇಲೆ ಉತ್ತರದಲ್ಲಿ ಹಿಮಾಲಯನ್ ಮೋನಲ್ ಅಂತ, ಬಹುಶಃ ಅವ್ರು ನೋಡಿರ್ಬೋದು. ಸೊ ಇದು ಒಂದು ಇದು ನೋಡಿ ಎಲ್ಲ ಹೇಗಿದೆ, ಇವೆಲ್ಲ ಜಗತ್ತಿನಲ್ಲಿ ಸುಮಾರು ಫೀಸೆಂಟ್ಸ್ಗಳಿವೆ, ತುಂಬ ಸುಂದರವಾಗಿರುತ್ತವೆ. ಒಂದು ನಮ್ಮಲ್ಲಿ ಕಾಣುವಂಥ ಇನ್ನೊಂದು ಸ್ಪೀಷೀಸ್ ಇದೆ, ಗ್ರೀನ್ ಇನ್ನೊಂದು ಸ್ಪೀಷೀಸ್ ಇದೆ ಇದರದ್ದು. ಇಲ್ಲಿ ನೀಲಿ ಬಣ್ಣ ಇದೆಯಲ್ಲ, ಇಲ್ಲಿ ನೀಲಿ ಬಣ್ಣ ಇದೆ, ಅದು ಹಸಿರು ಬಣ್ಣ ಇರೋದು ಇದೆ. ಆಫ್ರಿಕಾದಲ್ಲಿ ಬೇರೆ ಥರದ್ದೊಂದು ನವಿಲಿದೆ. ಇದು ಉತ್ತರದಲ್ಲಿ ಕಾಣುವಂಥದ್ದು ನವಿಲು ಅನ್ನೋಕ್ಕಾಗಲ್ಲ, ಇಟ್ಸ್ ಹಿಮಾಲಯನ್ ಮೋನಲ್. ಅದು ನಮ್ಮದಲ್ಲದೆ ಇರೋದ್ರಿಂದ ಕನ್ನಡದ ಹೆಸರು ಅದಕ್ಕಿಲ್ಲ. ಅದು ಇದಾದಮೇಲೆ ನಮ್ಮ ಪಾರಿವಾಳಕ್ಕೆ ನಾವು ಬರ್ತೀವಿ. ಪಾರಿವಾಳಗಳಿಗೆ ನಮಗೆ ಯಾವಾಗ ವೇದಗಳ ಕಾಲದಿಂದ ಅದಕ್ಕೆ ರೆಫರೆನ್ಸ್ಗಳು ಸಿಕ್ಕುತ್ತೆ. ಒಟ್ಟಿಗೆ ಪಾರಿವಾಳಗಳು ಹಾರಿದ್ರೆ ಈ ಹೋಮದ ಹೊಗೆ ಬಂದಾಗ ಕಾಣಿಸ್ತಾ ಇತ್ತು ಅಂತ ಒಂದು ಕಡೆ ಉಲ್ಲೇಖ ಇದೆ. ಆಮೇಲೆ ಇದಕ್ಕೆ ಮರಿಗಳಿಗೆ ಹಾಲು ಕುಡಿಸುತ್ತೆ ಅಂತ ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಅದು ಹಾಲಲ್ಲ, ಹಾಲಿನಂಥ ದ್ರವ ಅಷ್ಟೇ. ಅದು ಮರಿಗಳು ಅದರ ಕೊಕ್ಕೊಳಗಡೆ ತಮ್ಮ ಕೊಕ್ಕನ್ನು ಹಾಕಿ ತಗೊಳುತ್ತೆ, ಅದು ಹಾಲಲ್ಲ. ಆಮೇಲೆ ಇದು ಇನ್ನೊಂದು ಏನಾಗ್ತಾಯಿದೆ ಇವತ್ತಿನ ದಿವಸ ಅಂದರೆ, ಎಲ್ಲ ಕಡೆ ಇದು ಜಾಸ್ತಿಯಾಗಿ ಇದ್ರ ಮೇಲೆ ಪ್ರತಿಮೆಗಳ ಮೇಲೆ ಅದು ಹಿಕ್ಕೆ ಹಾಕಿ ಅದು ಪ್ರತಿಮೆಗಳು ಹಾಳಾಗಿ ಹೋಗ್ತಾ ಇದೆ. ಅದಕ್ಕಿಂತ ದೊಡ್ಡ ದುರಂತ ಅಂತಂದರೆ, ನಮ್ಮಲ್ಲಿ ಇವಾಗ ಯಾರಿಗಾದ್ರೂ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಈ ಮಹಾನ್ ಭಾವರು ಕಾರಣ. ಶ್ವಾಸಕೋಶದ ಬಹಳ ದೊಡ್ಡ ಇನ್ಫೆಕ್ಷನ್ನು, ಬಹಳ ದೊಡ್ಡ ಕಾಯಿಲೆಗಳನ್ನ ಈ ಕೊಲಂಬಿಯಾ, ಲಿಬಿಯಾ ಅಥವಾ ನಮ್ಮ ಈ ಪಾರಿವಾಳಗಳು ತರ್ತಾ ಇವೆ. ಸೊ ಇದನ್ನು ನಾವು ಮಾಡ್ತೀವಿ. ಇದನ್ನೇನಪ್ಪ ಪರಿಹಾರ ಏನು ಅಂದರೆ, ನೀವು ಅದಕ್ಕೆ ಊಟ ಹಾಕೋದು ನಿಲ್ಲಿಸಿದ್ರೆ ಸಾಕು ಅಷ್ಟೇ. ಅವನ್ನೇನು ಸಾಯಿಸಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನೀವು ಊಟ ಹಾಕೋದನ್ನು ನಿಲ್ಲಿಸಿದ್ರೆ ಸಾಕು. ಅವುಗಳ ಆಹಾರವನ್ನು ಅವು ಸಂಪಾದನೆ ಮಾಡ್ಕೊಳ್ತವೆ. ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇರೋ ಮಾತ್ರ ಬದುಕಿ ಉಳಿಯುತ್ತವೆ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂಥ ಮಾನವೀಯತೆ ಅದು ಇದು ಅಂತ ನಾವು ಯೋಚನೆ ಮಾಡಬಾರ್ದು. ನಮ್ಮ ಧರ್ಮದಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಪ್ರಾಣಿ ಪ್ರೀತಿ ಬಗ್ಗೆ ಇದೆ. ನೀವು ಊಟ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ತೊಗೊಂಡಾಗ ಹೊರಗಡೆ ಇಟ್ಟರೆ ಸಾಕು, ಅದನ್ನು ನಾಯೋ ಯಾವುದೋ ಒಂದು ತಿಂದ್ಕೊಳ್ಳುತ್ತೆ ಅಷ್ಟೇ, ಹೊರತಾಗಿ ಅದಕ್ಕೆ ನಿರಂತರವಾಗಿ ನೀವು ಊಟ ಹಾಕ್ತಾ ಹೋಯಿತು ಅಂತಂದರೆ ಅದು ಬಹಳ ದೊಡ್ಡ ಆಪತ್ತನ್ನು ನಾವು ತರ್ತೀವಿ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಇಡೀ ಜಗತ್ತಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ. ಅನೇಕ ದೇಶಗಳಲ್ಲಿ ಕಾನೂನಿದೆ, ಅದಕ್ಕೆ ಹಾಕಿದ್ರೆ ಅದು ಒಂದು ಅಪರಾಧ ಅಂತ ಕಾನೂನಿದೆ. ನಮ್ಮಲ್ಲಿ ನಿರ್ಬಂಧ ಮಾತ್ರ ಇದೆ, ಅದರ ಇಲ್ಲೂ ಬದಲಾಗಬೇಕು. ಇಲ್ಲಿ ಕೋರ್ಟಲ್ಲಿ ನಾವು ಹಾಕುವಾಗಿಲ್ಲ, ಕೋರ್ಟ್ ಆವರಣದಲ್ಲಿ ಹಾಕುವಾಗಿಲ್ಲ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಇರಲಿ. ಸೊ ಇಲ್ಲಿ ಮುಂದೆ ನೀವು ಇನ್ನೊಂದು ಸತಿ ಹಕ್ಕಿಗಳಿಗೆ ಆಹಾರ ಹಾಕುವಾಗ ದಯಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಯಾವ ಪ್ರಾಣಿಗೂ, ನಾವು ಸಾಕಿರೋ ಪ್ರಾಣಿಗಳನ್ನು ಕಾಪಾಡೋದಷ್ಟೇ ನಮ್ಮ ಕರ್ತವ್ಯ. ಇವಾಗ ನಾಯಿ ಸಾಕಿರ್ತೀವಿ, ಬೆಕ್ಕು ಸಾಕಿರ್ತೀವಿ, ದನ ಸಾಕಿರ್ತೀವಿ, ಅವುಗಳನ್ನು ನೋಡ್ಕೊಳ್ಳೋದು ಮಾತ್ರ ನಮ್ಮ ಕರ್ತವ್ಯವೇ ಹೊರತು ಪ್ರಕೃತಿಯಲ್ಲಿರೋ ಪ್ರಾಣಿಗಳನ್ನೆಲ್ಲ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯವೂ ಅಲ್ಲ, ಸಾಧ್ಯವೂ ಇಲ್ಲ. ಓಕೆ. ಮುಂದೆ ಅನುಕರಣೆ, ಮಿಮಿಕ್ರಿ ಅನ್ನೋದು. ಈ ಮಿಮಿಕ್ರಿ ಅನೇಕ ಹಕ್ಕಿಗಳು ಮಾಡ್ತವೆ, ಬೇರೆ ಪ್ರಾಣಿಗಳು ಮಾಡ್ತವೆ. ಹಕ್ಕಿಗಳು ಏನಂತಂದರೆ ಇನ್ನೊಂದು ಹಕ್ಕಿ ಥರ ತಾನು ಹೋಗೋದು. ಇದರಿಂದ ಅನುಕೂಲ ಏನಪ್ಪ ಅದಕ್ಕೆ ಅಂತಂದರೆ, ಅದು ಇನ್ನೊಂದು ದೊಡ್ಡ ಹಕ್ಕಿ ಆಗಿದ್ದರೆ ಹೆದರ್ಕೊಂಡು ಓಡೋಟಾಗುತ್ತೆ. ಇವಾಗ ನಾನು ಇನ್ನೇನೋ ಥರ ಮಾತಾಡಿದ್ರೆ ಯಾರೋ ಇದ್ದಾರೆ ಅನ್ಕೋ, ಹಾಗೆ ಮಾಡಿ ಎಷ್ಟೋ ಸತಿ ಆಹಾರ ಕಚ್ಕೊಂಡಿರೋಂಥ ಆಹಾರನ ಉದುರಿಸಿ ಹೊರಟೋಗುತ್ತೆ. ಇದು ಅದನ್ನು ಎತ್ಕೊಂಬರುತ್ತೆ. ಇದು ಸರ್ವೈವಲ್ ಇನ್ಸ್ಟಿಂಕ್ಟ್ಗೆ, ಅದು ಬದುಕೋದಕ್ಕೋಸ್ಕರ ಮಾಡುವಂತಹ ಒಂದು ಮಿಮಿಕ್ರಿ. ಅದು ನಮ್ಮಲ್ಲಿ ಭೀಮರಾಜ ಅಂತ ಒಂದು ಹಕ್ಕಿ ಇದೆ. ಅದು ನಮ್ಮ ಕುವೆಂಪು ಅವರ ಕೃತಿಗಳಲ್ಲಿ ಇರುತ್ತೆ ನೋಡಿ, ಕಾಜಾಣ ಅಂತ ಅವ್ರು ಹೇಳ್ತಾರಲ್ಲ, ಅದನ್ನು ಇವಾಗ ಭೀಮರಾಜ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಆ ಹಕ್ಕಿ ಸುಮಾರು 50ರಿಂದ 100 ಹಕ್ಕಿಗಳ ಧ್ವನಿಯನ್ನು ಅನುಕರಣೆ ಮಾಡುತ್ತೆ. ಏನಪ್ಪ ಅದಕ್ಕೆ ಪ್ರಯೋಜನ ಅಂದರೆ ಏನೂ ಇಲ್ಲ, ಸುಮ್ಮನೆ ತರಲೆ ಅಷ್ಟೇ, ಸುಮ್ಮನೆ ಅಷ್ಟೇ. ಸೊ ಈ ಪಕ್ಷಿ ವೀಕ್ಷಣೆ ಅಂತ ನಾವು ಹೋದಾಗ ನಮ್ಮನ್ನು ದಾರಿ ತಪ್ಪಿಸೋದೇ ಇವು. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಲ್ಯಾರೆ ಅಂತ ಒಂದು ಹಕ್ಕಿ ಇದೆ, ಅದು ಸಹ ಹೀಗೆ ಮಾಡುತ್ತೆ. ಅದಂತೂ ಎಷ್ಟು ಅದಕ್ಕೆ ಸಮೃದ್ಧವಾಗಿದೆ ಅದರ ಗಂಟಲು ಅಂತಂದರೆ, ನೀವು ಹೋಗಿ ಫೋಟೋ ತೆಗೆದ್ರೆ ಅದು ಫೋಟೋ ತೆಗೆದು ಸದ್ದು ಬರುತ್ತಲ್ಲ, ಅದೇ ಸದ್ದನ್ನು ಮತ್ತೆ ರಿಪೀಟ್ ಮಾಡುತ್ತೆ. ಆಮೇಲೆ ಲಾರಿ ಹೋದರೆ ಲಾರಿ ಹೋಗೋ ಸದ್ದನ್ನು ಇದು ಮಾಡುತ್ತೆ. ಈ ಮರ ಕಡಿತಾರಲ್ಲ, ಇದು ಚೈನ್ ಸಾನಲ್ಲಿ ಮರ ಕಡಿತಾರಲ್ಲ, ಅದನ್ನು ರಿಪೀಟ್ ಮಾಡುತ್ತೆ. ನಮ್ಮ ಆಸ್ಟ್ರೇಲಿಯಾದಲ್ಲಿರೋ ಫ್ರೆಂಡ್ ಒಬ್ಬರು ಹೇಳಿದ್ರು, ಅದು ಒಂದು ಸತಿ ಅಲಾರಾಮ್ ಕಾಲ್ನ ರಿಪೀಟ್ ಮಾಡಿಬಿಟ್ಟು ಇಡೀ ಆರ್ಗನೈಸೇಷನ್ನೇ ಬಂದ್ ಮಾಡಿಸ್ಬಿಟ್ಟಿತ್ತು ಅಂತ. ಸೊ ಹೀಗೆ ಆ ಥರದ ಒಂದು ವಿಶೇಷತೆ ಇಲ್ಲಿದೆ. ಆಮೇಲೆ ಇನ್ನೊಂದು ಅದು ನಮ್ಮ ಅನೇಕ ಹಕ್ಕಿಗಳು ಮರದ ಮೇಲೆ ಗೂಡು ಕಟ್ಟಿರ್ತಲ್ಲ, ಅದರಲ್ಲಿ ಕೆಲವು ನೀರಿನ ಹಕ್ಕಿಗಳು ಮರಿ ಕೆಳಗಿಳಿಯುವಾಗ ಇದು ತಾಯಿ ಹಕ್ಕಿ ಹೋಗಿ ಸುಮ್ಮನೆ ಕೂಗುತ್ತೆ ಅಷ್ಟನ್ನಾಗ, ಮೇಲಿಂದ ಜಂಪ್ ಮಾಡಿಬಿಡುತ್ತೆ.
ಅಷ್ಟು ಎತ್ತರದಿಂದ ಜಂಪ್ ಮಾಡಿಬಿಡುತ್ತೆ. ಅದು ತುಂಬ ಸಣ್ಣದಾಗಿರುತ್ತೆ, ಜೊತೆಗೆ ತುಂಬ ಗರಿಗಳಿರುತ್ತೆ, ಹಾಗಾಗಿ ಅದಕ್ಕೇನು ತೊಂದರೆ ಆಗಲ್ಲ. ಅದರದ್ದೊಂದು ವಿಡಿಯೋ ಇದೆ, ತೋರಿಸ್ತಾನೆ, ಏನೂ ತೊಂದರೆ ಆಗಲ್ಲ. ಅದು ಅಂದರೆ ಇದನ್ನೇನು ನಮ್ಮಲ್ಲಿ ಏನು ಅದಕ್ಕೆ ಆಧ್ಯಾತ್ಮದ ಒಪ್ಪ ಕೊಡ್ತಾರೆ ಅಂತಂದರೆ, ನಮ್ಮಲ್ಲಿ ಭಗವಂತನ ಭಕ್ತಿ ಆಗಿರಬೇಕು ಅಂತ, ಅವನ ಬಗ್ಗೆ ಭಕ್ತಿ ಆಗಿರಬೇಕು ಅಂತ. ಕೆಳಗಡೆ ಬಂದ ತಾಯಿ ಹಕ್ಕಿ ಕೂಗಿದ ತಕ್ಷಣ ಅಷ್ಟು ಎತ್ತರ ಇರೋದು ಸುಮ್ಮನೆ ಜಂಪ್ ಮಾಡಿಬಿಡುತ್ತೆ. ಮೂನ್ ವಾಕಿಂಗ್ ಅಂತ ತಾವೆಲ್ಲ ಕೇಳಿರ್ತೀರ, ನಮ್ಮ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಅದು ಮೂನ್ ವಾಕಿಂಗ್ ಅಂತ ಅಂದ್ಬಿಟ್ಟು. ಅದು ನಮ್ಮ ಪರಿಸರದಲ್ಲೂ ಇದೆ. ಅದು ಒಂದು ಶಂಕರಾಭರಣ ಸಿನಿಮಾ ತಾವೆಲ್ಲ ರಿಲೇಟ್ ಮಾಡ್ಕೋಬೋದು. ಅದರಲ್ಲಿ ಒಬ್ಬ ಕೆಟ್ಟದಾಗೇನೋ ಹಾಡ್ತಾ ಇರ್ತಾನೆ ಅಂತ ಅವರು ಒಬ್ಬರು ಸಂಪ್ರದಾಯಸ್ಥ ಸಂಗೀತಗಾರರು ಬಂದ್ಬಿಟ್ಟು ಬೈತಾರೆ ಅವರು. ಅದಕ್ಕೆ ಇದು ಸಂಗೀತ, ನೀವು ಕಲ್ತ್ಕೋಬೇಕಿದ್ನ ಅಂತ, ಶ್ರದ್ಧೆಯಿಂದ ಬಂದರೆ ಮಾತ್ರ ಸಂಗೀತ ಅದು ಅಂತ ಅಲ್ಲಿ ವಾದ ಇದೆ. ಅಲ್ಲಿ ಹಾಗಿದ್ರೆ ನಾನು ಹೇಳೋದನ್ನು ಹೇಳು ಅಂತ ಆ ಹುಡುಗ ಹೇಳಿ ಒಂದು ಹಾಡ್ತಾನೆ. ಅದನ್ನ ಒಂದೇ ಕ್ಷಣದಲ್ಲಿ ಮತ್ತೆ ಹೇಳ್ತಾರೆ. ಹೇಳ್ಬಿಟ್ಟು ಈಗ ನಾನೊಂದು ಹಾಡು ಹೇಳ್ತೀನಿ, ನೀನು ಹೇಳು ಅಂತಂದ್ಬಿಟ್ಟು ಅವರೊಂದು ರಾಗ ಹೇಳ್ತಾರೆ. ಅದು ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಈಗ ನಾವಿಲ್ಲಿ ಏನೇ ಮಾಡೋದು ಪ್ರಕೃತಿನಲ್ಲಿ ಈಗಾಗಲೇ ಬೇಕಾದಷ್ಟಿದೆ ಇದೆ. ಅದೇ ಥರ ಮೂನ್ ವಾಕಿಂಗ್ ಮಾಡೋವಂಥ ಒಂದು ಡ್ಯಾನ್ಸನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ. ಇವುಗಳ ಸಂರಕ್ಷಣೆ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತ ನಾವು ಇದುವರೆಗೂ ನೋಡಿದ್ದೀವಿ. ನಮ್ಮಿಂದನೇ ಶುರುವಾಗು. ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಅವಕಾಶ ಇರುತ್ತೆ. ಶಿಕ್ಷಕರು ಇರ್ಬೋದು, ಅಥವಾ ಜರ್ನಲಿಸ್ಟ್ಗಳು ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಗೃಹಿಣಿಯರ ಯಾರಾದರೂ ಸರಿ, ಅವ್ರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಅದನ್ನ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಇದು ಉಪಗ್ರಹ ಚಿತ್ರ ಅಂದರೆ ಇಷ್ಟೇ ನಮಗೆ ಕಾಡಿರೋದು, ಇಲ್ಲೇನು ಹಸಿರು ಬಣ್ಣ ಇದೆ ಅಷ್ಟೇ ನಮಗೆ ಕಾಡಿರೋದು. ಇದು ಇಸ್ರೋ ಒದಗಿಸಿದ ಚಿತ್ರ. ಇದು ನಾವು ಯೋಚನೆ ಮಾಡಬೇಕು ಏನು ಮಾಡ್ಬೋದು ಅಂತ. ನಾನು ದಾಖಲೆ ಮಾಡೋದು, ನಮ್ಮ ಕಣ್ಣು ಮುಂದೆ ಕಾಣಿಸೋದನ್ನಾದರೂ ನಾವು ಬರೆದಿಟ್ಟರೆ ನಮಗೆ ಎಷ್ಟೋ ಇದಾಗುತ್ತೆ. ಇವಾಗ ಒಂದು ಕಾಲದಲ್ಲಿ ನಮ್ಮ ಮನೆಯಲ್ಲಿ ಒಂದು ಕಿಟಕಿಯಿಂದ ಇನ್ನೊಂದು ಕಿಟಕಿ ಗುಬ್ಬಚ್ಚಿಗಳು ಹಾರಾಡ್ತಾ ಇತ್ತು ಅಂತ ನಾನು ಹೇಳಿದ್ರೆ, ನನ್ನ ತಂಗಿ ಮಗ ಸುಳ್ಳು ಹೇಳ್ತೀಯಮ್ಮ ಅಂತ. ವಿ ಡೋಂಟ್ ಹ್ಯಾವ್ ದ ರೆಕಾರ್ಡ್ಸ್. ನಮ್ಮ ದೇಶದ ದೊಡ್ಡ ಸಮಸ್ಯೆ ಇದು. ವಿ ಡೋಂಟ್ ಹ್ಯಾವ್ ರೆಕಾರ್ಡ್ಸ್ ಫಾರ್ ಎನಿಥಿಂಗ್. ಹಾಗಾಗಿ ಅದನ್ನು ನಾವು ದಾಖಲಾತಿ ಮಾಡಬೇಕು. ಈ ಬರ್ಡ್ ಅಂತ ವೆಬ್ಸೈಟ್ ಇದೆ. ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಕಾಣಿಸೋ ಹಕ್ಕಿಗಳನ್ನೆಲ್ಲ ದಾಖಲೆ ಮಾಡ್ತಾ ಹೋದರೆ ಇಡೀ ಜಗತ್ತಿನ ಪಕ್ಷಿ ಅಧ್ಯಯನಕಾರರಿಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಆಮೇಲೆ ಈಗ ಸಂಗ್ರಹಣೆ ಮಾಡಿದ ಮಾಹಿತಿನ ಯಾವುದಾದ್ರೂ ರೂಪದಲ್ಲಿ ನೀವು ಪ್ರಸರಣ ಮಾಡ್ತಾ ಹೋಗ್ಬೋದು. ವಯಸ್ಸು ಆಸಕ್ತಿ ಇರೋವಂಥವರು ಸ್ನಾತಕೋತ್ತರ ಅಧ್ಯಯನ ಸಂಶೋಧನೆಗಳು ಮಾಡ್ಬೋದು. ಆಮೇಲೆ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನು ನಾವು ಹೇಳ್ತೀವಿ, ಅದನ್ನು ಕಡಿಮೆ ಮಾಡಬೇಕು. ಅಂದರೆ ಈಗ ನಾನು ಹೊರಗಡೆ ಒಂದು ಹೋಟ್ಲಲ್ಲಿ ಕಾಫಿ ಕೊಡಿದ್ರೆ ಎಷ್ಟು ಕಾರ್ಬನ್ಗೆ ನಾನು ಆ್ಯಡ್ ಮಾಡ್ತೀನಿ ಅಂತ, ಅವನು ಅಲ್ಲಿ ಹಾಲು ಕಾಯಿಸ್ತಾನೆ, ಇದು ಸಕ್ಕರೆ ಹಾಕ್ತಾನೆ, ಅದೆಲ್ಲದಕ್ಕೂ ಎಷ್ಟು ಕಾರ್ಬನ್ನಲ್ಲಿ ಇದಾಗುತ್ತೆ ಅಂತಂದ್ಬಿಟ್ಟು ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಷ್ಟು ನಮ್ಮ ದೈನಂದಿನ ಜೀವನ ಎಷ್ಟು ಪರಿಸರ ಪರವಾಗಿರುತ್ತೋ ಅಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಇರುತ್ತೆ. ಇದು ಭಾಳ ಮುಖ್ಯವಾದಂಥದ್ದು. ಇದನ್ನು ನಾವು ಯೋಚನೆ ಮಾಡಬೇಕು. ಮತ್ತು ಹೀಗೆ ನಾವು ಹೊರಗಡೆ ಹೋದಾಗ ಮಕ್ಕಳಿಗೆ, ಅಲ್ಲಿರೋಂಥ ಮಕ್ಕಳಿಗೆ ನೀವು ಪರಿಸರ ಪರವಾದಂಥ ಪುಸ್ತಕಗಳನ್ನು ಕೊಟ್ಟರೆ ಅದು ಏನಾದರೂ ಒಂದು ಸಾಧ್ಯ ಆಗ್ಬೋದು. ಆಮೇಲೆ ಮುಂಡಕೋಪನಿಷತ್ತಿನಲ್ಲಿ ಒಂದು 2 ಹಕ್ಕಿಗಳದ್ದು ಬರುತ್ತೆ. ಅದು ಒಂದು ಅದ್ಭುತವಾದ, ನಮ್ಮ ಅಧ್ಯಾತ್ಮದಲ್ಲಿ ಸಾಕಷ್ಟು ಇದೆ. ನಾವು ಅದನ್ನೇ ಒಂದು ದಿವಸ ಮಾತಾಡ್ಬೋದೇನೋ, ನನಗೆ ಆ ಸಾಮರ್ಥ್ಯ ಇಲ್ಲ, ಆದರೆ ಮಾಡ್ಬೋದು. ಅದು 2 ಹಕ್ಕಿಗಳಿರುತ್ತೆ. ಒಂದು ಎಲ್ಲದನ್ನೂ ಮಾಡ್ತಾ ಇರುತ್ತೆ, ಇನ್ನೊಂದು ಏನೋ ಮಾಡಿದರೆ ಸುಮ್ಮನೆ ಕೇಳ್ತಾ ಇರುತ್ತೆ. ಇದು ಒಂದು ಬಹಳ ದೊಡ್ಡ ಒಂದು ಪ್ರತೀಕ ಅಂತ ನನಗೆ ಅನಿಸುತ್ತೆ. ಅದನ್ನು ಇವಾಗ ನಾವು ಅಂದ್ಕೊಳ್ತೀರ, ಇವಾಗ ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತಂದಾಗ ಆ ಹಕ್ಕಿ ಪ್ರಾಣಿ ಪಕ್ಷಿಗಳಲ್ಲೂ ಇದ್ದಾನೆ ಅಂತ ನಾವು ಅಂದ್ಕೊಳ್ಬೋದು. ಸೊ ಅದನ್ನು ನಾವು ಗೌರವಿಸ್ಬೇಕು ಅಂತ ನಾವು ತೊಗೊಂಡಾಗ ಅದಕ್ಕಿಂತ ದೊಡ್ಡ ಪ್ರಮಾಣದ ಪಾಠ ಆಗಲಿ ಅಥವಾ ಸಂರಕ್ಷಣೆ ಆಗಲಿ ಸಾಧ್ಯ ಇಲ್ಲ ಅನಿಸುತ್ತೆ. ಸೊ ಕೃತಜ್ಞತೆಗಳು. ಇದುವರೆಗೂ ನಮ್ಗೆ ಚಿತ್ರಗಳು ಕೊಟ್ಟಂಥವ್ರು ಕ್ಲೆಮೆಂಟ್. ನಾನು ಕಳೆದ 25 ವರ್ಷಗಳಿಂದ ಚಿತ್ರ ಕೊಟ್ಟಿದ್ದಾರೆ ನನಗವರು. ಸೊ ಇದು 25ನೇ ವರ್ಷ. ಅದು ಐ ಹ್ಯಾವ್ ಟು ಏನಾದರೂ ಅವ್ರಿಗೆ ನಾನು ಕೊಡಬೇಕು. ಯಾವ ಒಂದು ಹಣದ ಅಪೇಕ್ಷೆ ಇಲ್ದಿರ ಕೊಟ್ಕೊಂಡ್ಬಂದಿದ್ದಾರೆ. ಇನ್ನೊಬ್ಬರು ಶ್ರೀನಾಥ್ ಇಲ್ಲಿ ಬಂದಿದ್ದಾರೆ. ಅವರು ಅಷ್ಟೇ ಸುಮಾರು ಅವರು ಫೋಟೋ ತೆಗೆಯೋದಕ್ಕೆ ಶುರು ಮಾಡಿದಾಗಿದ್ದ ನನಗೆ ನನ್ನನ್ನು ಕೇಳಲೇಬೇಡ ತಗೋ ಅಂತ ಹೇಳುವಷ್ಟು ಉದಾರಿಗಳು. ಆನಂತರ ಡಾಕ್ಟರ್ ಲೀಲಾ ಅಪ್ಪಾಜಿಯವರು ತೀರಾ ಇತ್ತೀಚೆಗೆ ಅವರು ಪಕ್ಷಿಗಳಿಗೆ ತೆರ್ಕೊಂಡವರು, ಕನ್ನಡ ಪ್ರಾಧ್ಯಾಪಕರು. ನಿವೃತ್ತಿ ಆದ ನಂತರ ಅವರು ಕ್ಯಾಮ್ರಾ ತಗೊಂಡು ಮಾಡಿದವರು. ಬಹಳ ಅದ್ಭುತವಾದಂಥ ಚಿತ್ರಗಳನ್ನು ತೆಗೆದಿದ್ದಾರೆ. ಅವರು ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಂತರ ಮಿಥಿಕ್ ಸೊಸೈಟಿ, ನರಸಿಂಹ ಅವರು, ನಮ್ಮ ಶಾಲೆ ಪೂರ್ಣಪ್ರಮತಿ ಶಾಲೆ, ಆಮೇಲೆ ನಾವು ನೋಡಿದಂಥ ವಿಡಿಯೋಗಳು BBC, NGC, ಮತ್ತು ನಾವು ಕೇಳಿದಂಥ ಧ್ವನಿ ಇದೆಯಲ್ಲ, ಆ ಧ್ವನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಕೊಟ್ಟಿದ್ದು. ಕೆಲವು ವಿಡಿಯೋಗಳು ನನಗೆ ಎಡಿಟ್ ಮಾಡಿಕೊಟ್ಟಿದ್ದು ರಕ್ಷಿತ್ ಅಂತ. ಹಾಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ಒಂದು ಬಹಳ ಪವಿತ್ರವಾದಂತಹ ಒಂದು ವೇದಿಕೆಯನ್ನು ನನಗೆ ಒದಗಿಸಿದ್ದೀರಾ. ಅದರಲ್ಲೂ ಆ ಮಹಾತ್ಮನ ಪ್ರತಿನಿಧಿಲಿ ಇದು ನಾನು ಋಣಿ ಅಂತಷ್ಟೇ ಹೇಳಬಲ್ಲೆ. ತುಂಬ ಧನ್ಯವಾದಗಳು.